ನಿನ್ನ ಪತಿ ಆಸ್ಪತ್ರೆಯಲ್ಲಿದ್ದಾನೆ, ಹಣ ತೆಗೆದುಕೊಂಡು ಬಾ. ನನ್ನ ಮಾಜಿ ಅತ್ತೆಯ ದನಿ ಫೋನ್ನಲ್ಲಿ ಮೊಳಗಿತ್ತು. ನಾನು ಸ್ವಲ್ಪ ಹೊತ್ತು ಸುಮ್ಮನಿದ್ದು ಆಮೇಲೆ ಜೋರಾಗಿ ನಕ್ಕು ಬಿಟ್ಟೆ. ಕ್ಷಮಿಸಿ, ಯಾರು? 3 ತಿಂಗಳು, ಬರೀ 3 ತಿಂಗಳ ಮೊದಲು ಕೋರ್ಟ್ನಲ್ಲಿ ನಿಂತು ಇದೇ ದೇವೇಶ್ ಹೇಳಿದ್ದನು. ನನಗೆ ಈ ಹೆಣ್ಣಿನ ಜೊತೆ ಯಾವುದೇ ಸಂಬಂಧ ಬೇಡ. ಮತ್ತು ಇದೇ ಕುಸುಮ ವಕೀಲರಲ್ಲಿ ಹೇಳಿದ್ದಳು. ಇವಳು ನಮ್ಮ ಹಣ ಲೂಟಿ ಮಾಡಿ ಓಡಿ ಹೋಗುತ್ತಿದ್ದಾಳೆ. ಮತ್ತು ಇಂದು ಇದ್ದಕ್ಕಿದ್ದಂತೆ ನಾನು ಮತ್ತೆ ಅವರ ಸೊಸೆಯಾಗಿ ಬಿಟ್ಟಿದ್ದೆ. ಏಕೆಂದರೆ ಅವರಿಗೆ ಹಣ ಬೇಕಿತ್ತು. ನನ್ನ ಹೆಸರು ವಿದ್ಯಾ ದೇಶಪಾಂಡೆ. ವಯಸ್ಸು 62 ವರ್ಷ. ನಗರ ಪ್ರದೇಶದಲ್ಲಿ ನನ್ನದೇ ಸ್ವಂತ 2 BHK ಫ್ಲ್ಯಾಟ್ ಇದೆ. ಕಳೆದ 35 ವರ್ಷಗಳ ಕಾಲ ನಾನು ಒಂದು ಪ್ರತಿಷ್ಠಿತ ಕಾಲೇಜಿನ ಹೆಡ್ ಲೈಬ್ರರಿಯನ್ ಆಗಿದ್ದೆ. ಪುಸ್ತಕಗಳ ಮಧ್ಯೆ ನನ್ನ ಜೀವನ ಕಳೆಯಿತು. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಲಕ್ಷಾಂತರ ಪುಟಗಳನ್ನು ಸಂಭಾಳಿಸುತ್ತಾ, ಸಾವಿರಾರು ವಿದ್ಯಾರ್ಥಿಗಳಿಗೆ ಸರಿಯಾದ ಪುಸ್ತಕ ಹುಡುಕಿ ಕೊಡುತ್ತಾ ಮತ್ತು ಸಂಜೆ ಮನೆಗೆ ಬಂದು ನನ್ನದೇ ಜೀವನದ ಪುಸ್ತಕದಲ್ಲಿ ಪ್ರತಿದಿನ ದುಃಖದ, ಅವಮಾನದ, ಮೌನದ ಒಂದು ಹೊಸ ಅಧ್ಯಾಯ ಬರೆಯುತ್ತಾ ಜೀವನ ಕಳೆಯುತ್ತಿತ್ತು. ಆದರೆ ಅವರಿಗೆ ನಾನು ಯಾರು ಎಂದು ತಿಳಿದಿರಲಿಲ್ಲ. ಲೈಬ್ರರಿಯನ್ ಆಗಿರುವುದು ಅಂದರೆ ಬರೀ ಪುಸ್ತಕಗಳನ್ನು ಇಡುವುದು ಮಾತ್ರವಲ್ಲ, ಪ್ರತಿ ವಸ್ತುವನ್ನು ಸರಿಯಾದ ಜಾಗದಲ್ಲಿ ಇಡುವುದು, ಪ್ರತಿ ಪುಟವನ್ನು ಸಂಭಾಳಿಸುವುದು, ಪ್ರತಿ ರೆಕಾರ್ಡನ್ನು ಸುರಕ್ಷಿತವಾಗಿಡುವುದು. ಇದು ನಮ್ಮ ಕೆಲಸ. ಮತ್ತು ನಾನು 32 ವರ್ಷಗಳ ಕಾಲ ನನ್ನ ಮದುವೆಯ ಪ್ರತಿ ಪುಟವನ್ನು ಸರಿಯಾಗಿ ಸಂಭಾಳಿಸಿದ್ದೆ. ಪ್ರತಿ ಅವಮಾನ, ಪ್ರತಿ ಟೀಕೆ, ಪ್ರತಿ ಸುಳ್ಳು ಎಲ್ಲವನ್ನು ಸರಿಯಾದ ದಿನಾಂಕದೊಂದಿಗೆ, ಸಮಯದೊಂದಿಗೆ, ಸಾಕ್ಷಿಗಳೊಂದಿಗೆ ದಾಖಲಿಸಿದ್ದೆ. ಮತ್ತು ಇಂದು ಯಾವಾಗ ನನ್ನ ಅತ್ತೆ ಕುಸುಮ ಫೋನ್ ಮಾಡಿದಳೋ ಆಗ ನನಗೆ ನಗು ಬಂತು. ಏಕೆಂದರೆ ನನಗೆ ತಿಳಿದಿತ್ತು, ಈಗ ನನ್ನ ಸರದಿ ಎಂದು. ನನ್ನ ಮದುವೆ ಹೇಗೆ ಆಯಿತು, ಹೇಗೆ ನಾನು ಈ ಹಂತಕ್ಕೆ ತಲುಪಿದೆ ಮತ್ತು ಹೇಗೆ ಒಬ್ಬ ವಿಚ್ಛೇದಿತ ಮುದಿ ಹೆಣ್ಣು ಎಂದು ತಿಳಿಯಲ್ಪಡುವ ವಿದ್ಯಾ ದೇಶಪಾಂಡೆ ತನ್ನ ಇಡೀ ಕುಟುಂಬಕ್ಕೆ ಅಂತಹ ಒಂದು ಪಾಠ ಕಲಿಸಿದಳು, ಅದನ್ನು ಅವರು ಎಂದೂ ಯೋಚಿಸಿರಲಿಲ್ಲ. ಆಗ ನನಗೆ 22 ವರ್ಷ. BA ಫೈನಲ್ ಇಯರ್ನಲ್ಲಿದ್ದೆ ಮತ್ತು ಲೈಬ್ರರಿ ಸೈನ್ಸ್ನಲ್ಲಿ ಡಿಪ್ಲೊಮಾ ಮಾಡುತ್ತಿದ್ದೆ. ನನ್ನ ತಂದೆ ಒಂದು ಸಣ್ಣ ಸರ್ಕಾರಿ ಆಫೀಸ್ನಲ್ಲಿ ಕ್ಲರ್ಕ್ ಆಗಿದ್ದರು ಮತ್ತು ತಾಯಿ ಮನೆ ನೋಡಿಕೊಳ್ಳುತ್ತಿದ್ದರು. ನಮ್ಮ ಮನೆ ಸಣ್ಣದಿತ್ತು, ಆದರೆ ಪುಸ್ತಕಗಳಿಂದ ತುಂಬಿತ್ತು. ನನಗೆ ಓದುವ ಹವ್ಯಾಸ ಬಾಲ್ಯದಿಂದಲೂ ಇತ್ತು. ನನ್ನ ಗೆಳತಿಯರು ಫಿಲ್ಮಿ ಪತ್ರಿಕೆಗಳನ್ನು ಓದುತ್ತಿದ್ದಾಗ ನಾನು ಪ್ರೇಮ್ಚಂದ್ ಮತ್ತು ಮಹಾದೇವಿ ವರ್ಮಾ ಅವರ ಪುಸ್ತಕಗಳನ್ನು ಓದುತ್ತಿದ್ದೆ. ದೇವೇಶ್ ಜೊತೆ ನನ್ನ ಮದುವೆ ಒಬ್ಬ ಸಂಬಂಧಿಕರ ಮೂಲಕ ನಿಶ್ಚಯವಾಗಿತ್ತು. ಅವನು 25 ವರ್ಷದವನಾಗಿದ್ದ. ಒಂದು ಪ್ರೈವೇಟ್ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿದ್ದ. ಅವನ ಸಂಪಾದನೆ ಸಾಧಾರಣವಾಗಿತ್ತು. ಅವನ ತಾಯಿ ಕುಸುಮ ವಿಧವೆಯಾಗಿದ್ದರು. ತಂದೆ ಕೆಲವು ವರ್ಷಗಳ ಹಿಂದೆ ತೀರಿ ಹೋಗಿದ್ದರು. ದೇವೇಶ್ ಅವರ ಏಕೈಕ ಮಗನಾಗಿದ್ದ. ಮೊದಲ ಭೇಟಿಯಲ್ಲಿ ದೇವೇಶ್ ಬಹಳ ಶಾಂತ ಮತ್ತು ಒಳ್ಳೆಯವನಾಗಿ ಕಂಡಿದ್ದ. ಕುಸುಮ ಅವರು ನಗುತ್ತಿದ್ದರು. ನನ್ನ ಕೈರುಚಿಯ ಚಹಾವನ್ನು ಹೊಗಳಿದ್ದರು. ಸೊಸೆ ಬಹಳ ಸುಶೀಲೆ ಎಂದು ಹೇಳಿದ್ದರು. ನನ್ನ ತಂದೆ ಒಳ್ಳೆಯ ಮನೆಯ ಸಂಬಂಧ ಸಿಕ್ಕಿದೆ ಎಂದು ಖುಷಿಯಾಗಿದ್ದರು. ಮದುವೆಯಾಯಿತು. ಮದುವೆಯ ಮೊದಲ ತಿಂಗಳು ಎಲ್ಲವೂ ಸಾಧಾರಣವಾಗಿತ್ತು. ನನಗೆ ಪುಣೆಯ SN ಕಾಲೇಜಿನ ಲೈಬ್ರರಿಯಲ್ಲಿ ಅಸಿಸ್ಟೆಂಟ್ ಲೈಬ್ರರಿಯನ್ ಕೆಲಸ ಸಿಕ್ಕಿತ್ತು. ಸಂಬಳ 5,000 ಇತ್ತು. ಅಂದಿನ ಕಾಲದಲ್ಲಿ ಅದು ದೊಡ್ಡ ಮೊತ್ತ. ನಾನು ಖುಷಿಯಾಗಿದ್ದೆ. ಯೋಚಿಸಿದ್ದೆ, ನನ್ನ ಸಂಪಾದನೆಯಿಂದ ಮನೆ ನಡೆಸಲು ಸಹಾಯ ಮಾಡುತ್ತೇನೆ, ಸ್ವಲ್ಪ ಉಳಿತಾಯವೂ ಆಗುತ್ತದೆ. ಆದರೆ 2ನೇ ತಿಂಗಳ 1ನೇ ತಾರೀಕು ಅತ್ತೆ ನನ್ನ ಮುಂದೆ ಕೈ ಚಾಚಿದರು. ಸೊಸೆ, ಸಂಬಳ ಬಂದಿರುತ್ತದಲ್ಲವೇ, ಕೊಡು, ನಾನು ಮನೆಯ ಖರ್ಚು ಸಂಭಾಳಿಸುತ್ತೇನೆ ಎಂದರು. ನಾನು ಬೆರಗಾದೆ. ಅಮ್ಮ, ಆದರೆ ಏನು? ಅವರ ದನಿಯಲ್ಲಿ ಮೊದಲ ಬಾರಿಗೆ ಆ ಗಡಸುತನ ಇತ್ತು. ಅದು ಮುಂದಿನ 32 ವರ್ಷ ನನ್ನ ಕಿವಿಯಲ್ಲಿ ಮೊಳಗುತ್ತಲೇ ಇತ್ತು. ಇದು ಮನೆ, ಹೋಟೆಲ್ ಅಲ್ಲ. ಇಲ್ಲಿ ಎಲ್ಲವೂ ಅನ್ಯೋನ್ಯವಾಗಿರುತ್ತದೆ. ನಿನ್ನ ಸಂಬಳವೂ ಕೂಡ, ದೇವೇಶ್ ಸಂಬಳವೂ ಕೂಡ. ಎಲ್ಲವೂ ನನ್ನ ಹತ್ತಿರವೇ ಬರಬೇಕು, ತಿಳಿಯಿತೆ? ನಾನು ದೇವೇಶ್ ಕಡೆ ನೋಡಿದೆ. ಅವನು ಏನು ಕೇಳಿಸಿಕೊಂಡೇ ಇಲ್ಲ ಎಂಬಂತೆ ಪೇಪರ್ ಓದುತ್ತಿದ್ದ. ಮೊದಲ ಬಾರಿಗೆ ನನ್ನ ಇಡೀ ಸಂಬಳ ಅತ್ತೆಯ ಕೈಗೆ ಹೋಯಿತು. ನಾನು ಯೋಚಿಸಿದೆ, ಬಹುಶಃ ಇದೇ ನಿಯಮ ಇರಬಹುದು. ಬಹುಶಃ ನಾನು ಹೊಸ ಸೊಸೆ, ಆದ್ದರಿಂದ ನನಗೆ ಅರ್ಥವಾಗುತ್ತಿಲ್ಲ. ಆದರೆ ಮುಂದಿನ ತಿಂಗಳು ಇದೇ ಆಯಿತು ಮತ್ತು ಅದರ ಮುಂದಿನ ತಿಂಗಳು ಕೂಡ. 3ನೇ ತಿಂಗಳು ನಾನು ಧೈರ್ಯ ಮಾಡಿ ಕೇಳಿದೆ, ಅಮ್ಮ, ನನಗೆ ಸ್ವಲ್ಪ ಹಣ ಬೇಕು. ನನ್ನ ಅಪ್ಪ ಅಮ್ಮನಿಗಾಗಿ ಏನಾದರೂ ತೆಗೆದುಕೊಂಡು ಹೋಗಬೇಕು. ಯಾಕೆ? ನಿನ್ನ ಅಪ್ಪಮ್ಮ ಹಸಿವಿನಿಂದ ಸಾಯುತ್ತಿದ್ದಾರೆಯೇ? ಅತ್ತೆ ಟೀಕೆ ಮಾಡಿದರು. ನಿನ್ನನ್ನು ಇಲ್ಲಿ ಇಟ್ಟುಕೊಂಡಿದ್ದೇವೆ, ಉಣ್ಣಲು ನೀಡಿದ್ದೇವೆ, ಇದೇ ಸಾಕು. ಈಗ ಪ್ರತಿ ತಿಂಗಳು ನೀನು ತವರಿಗೆ ಹಣ ಕಳಿಸುತ್ತೀಯಾ? ನನ್ನ ಕಣ್ಣಿನಲ್ಲಿ ನೀರು ಬಂತು. ಆದರೆ ನಾನು ಸುಮ್ಮನಾದೆ. ವರ್ಷ ಕಳೆಯುವುದರಲ್ಲಿ ಇದು ಮನೆಯಲ್ಲ, ಒಂದು ತಿಜೋರಿ ಎಂದು ನನಗೆ ಅರ್ಥವಾಯಿತು. ಇಲ್ಲಿ ನನ್ನ ಸಂಪಾದನೆ ಜಮಾ ಆಗುತ್ತಿತ್ತು ಮತ್ತು ನನಗೆ ಒಂದು ಪೈಸೆಯೂ ಸಿಗುತ್ತಿರಲಿಲ್ಲ. ನಾನು ನನ್ನ ಪುಸ್ತಕಗಳಿಗಾಗಿ ಹಣ ಕೇಳಿದರೆ ಅತ್ತೆ ಹೇಳುತ್ತಿದ್ದರು, ಪುಸ್ತಕಗಳೇ? ಪತಿ ಇದ್ದಾನೆ, ಅತ್ತೆ ಮನೆ ಇದೆ, ಆದರೂ ಪುಸ್ತಕಗಳ? ನೀನು ಹೆಣ್ಣಾಗಿರುವುದನ್ನು ಕಲಿಯಬೇಕು. ದೇವೇಶ್ ಎಂದು ನನ್ನ ಪರವಾಗಿ ಮಾತನಾಡಲೇ ಇಲ್ಲ.
ಎಂದಿಗೂ ಇಲ್ಲ. ಆದರೆ ನಾನು ಲೈಬ್ರರಿಗೆ ಹೋಗುತ್ತಿದ್ದೆ ಮತ್ತು ಅಲ್ಲಿ ನಾನು ಜೀವಂತವಾಗಿರುವುದನ್ನು ಅನುಭವಿಸುತ್ತಿದ್ದೆ. ಪುಸ್ತಕಗಳ ಮಧ್ಯೆ, ವಿದ್ಯಾರ್ಥಿಗಳ ಮಧ್ಯೆ ನನ್ನ ಅಸ್ತಿತ್ವವಿದೆ ಎಂದು ನನಗೆ ಅನಿಸುತ್ತಿತ್ತು. ಅತ್ತೆ ಆಗಾಗ ಹೇಳುತ್ತಿದ್ದರು, ಲೈಬ್ರರಿಯಲ್ಲಿ ಬರೀ ಪುಸ್ತಕಗಳನ್ನು ಉಲ್ಟಾಪಲ್ಟ ಮಾಡ್ತೀಯಾ, ಮೊದಲು ಮನೆಯ ಕೆಲಸ ಮಾಡು. ಆದರೆ ನಾನು ಕೆಲಸ ಬಿಡಲಿಲ್ಲ, ಏಕೆಂದರೆ ನನಗೆ ತಿಳಿದಿತ್ತು, ಒಂದು ವೇಳೆ ಅದು ಕೂಡ ಹೋದರೆ ನನ್ನ ಹತ್ತಿರ ಇನ್ನೇನೂ ಉಳಿಯುವುದಿಲ್ಲ. ಅಷ್ಟರಲ್ಲಿ ನನ್ನ ಮಗಳು ತನ್ವಿ ಜನಿಸಿದಳು. ನನಗೆ 29 ವರ್ಷವಾಗಿತ್ತು. ಹೆರಿಗೆಯ ರಜೆಯ ನಂತರ ಯಾವಾಗ ನಾನು ಮತ್ತೆ ಕೆಲಸಕ್ಕೆ ಹೋದೆನೋ ಆಗ ಅತ್ತೆ ಹೇಳಿದರು, ಈಗ ಮಗು ಆಗಿದೆಯಲ್ಲ, ಆದರೂ ಕೆಲಸವೇ, ನಾಚಿಕೆ ಆಗುವುದಿಲ್ಲವೇ? ಆದರೂ ನಾನು ಕೆಲಸಕ್ಕೆ ಹೋದೆ, ಏಕೆಂದರೆ ನನಗೆ ನನ್ನ ಮಗಳನ್ನು ಓದಿಸಬೇಕಿತ್ತು. ನಾನು ಬಯಸಿದ್ದೆ, ಅವಳು ನನ್ನ ತರಹ ಯಾರ ಮುಂದೆಯೂ ಕೈ ಚಾಚಬಾರದು. ಮುಂದಿನ 10 ವರ್ಷಗಳು ಹೀಗೆಯೇ ಕಳೆದವು. ನಾನು ಬೆಳಿಗ್ಗೆ 6:30ಕ್ಕೆ ಏಳುತ್ತಿದ್ದೆ, ಉಪಹಾರ ಮಾಡುತ್ತಿದ್ದೆ, ತನ್ವಿಯನ್ನು ಸಿದ್ಧಪಡಿಸುತ್ತಿದ್ದೆ, ಅತ್ತೆಯವರಿಗೆ ಚಹಾ ಮಾಡುತ್ತಿದ್ದೆ, ಆಮೇಲೆ ಕಾಲೇಜಿಗೆ ಹೋಗುತ್ತಿದ್ದೆ. ಸಂಜೆ ಮರಳಿ ಬಂದು ಅಡುಗೆ ಮಾಡುತ್ತಿದ್ದೆ, ಮನೆ ಸಂಭಾಳಿಸುತ್ತಿದ್ದೆ, ತನ್ವಿಗೆ ಓದಿಸುತ್ತಿದ್ದೆ. ರಾತ್ರಿ ಎಲ್ಲರೂ ಮಲಗಿದಾಗ ನಾನು ನನ್ನ ಲೈಬ್ರರಿ ಸೈನ್ಸ್ನ ಪುಸ್ತಕಗಳನ್ನು ಓದುತ್ತಿದ್ದೆ. ನಾನು ಮುಂದೆ ಹೋಗಲು ಬಯಸಿದ್ದೆ ಮತ್ತು ನಾನು ಮುಂದೆ ಹೋದೆ. 10 ವರ್ಷದಲ್ಲಿ ನಾನು ಅಸಿಸ್ಟೆಂಟ್ನಿಂದ ಸೀನಿಯರ್ ಲೈಬ್ರರಿಯನ್ ಆದೆ. ನನ್ನ ಸಂಬಳ 15,000 ಆಯಿತು. ಆದರೆ ಮೊದಲಿನಂತೆಯೇ ಅತ್ತೆಯ ಕೈಗೆ ಹೋಗುತ್ತಿತ್ತು. ನನಗೆ 1 ರೂಪಾಯಿಯೂ ಸಿಗುತ್ತಿರಲಿಲ್ಲ. ಒಂದು ದಿನ ನಾನು ದೇವೇಶ್ಗೆ ಹೇಳಿದೆ, ನನಗೆ ಸ್ವಲ್ಪ ಹಣ ಬೇಕು, ನಾನು ಸಂಪಾದಿಸುತ್ತೇನೆ, ಆದರೆ ನನ್ನ ಹತ್ತಿರ ಏನೂ ಇಲ್ಲ. ಅವರು ನನ್ನ ಕಡೆ ತಿರುಗಿಯೂ ನೋಡಲಿಲ್ಲ, ಬರೀ ಹೇಳಿದರು, ಅಮ್ಮ ಏನು ಮಾಡುತ್ತಾರೋ ಅದು ಮನೆಗಾಗಿ ಮಾಡುತ್ತಾರೆ, ನಿನಗೆ ತೊಂದರೆ ಏನು? ಇದು ಅವರ ಉತ್ತರವಾಗಿತ್ತು. 2000ನೇ ಇಸ್ವಿಯಲ್ಲಿ ತನ್ವಿಗೆ 20 ವರ್ಷವಾಗಿತ್ತು ಮತ್ತು ಇಂಜಿನಿಯರಿಂಗ್ ಮಾಡುತ್ತಿದ್ದಳು. ನಾನು ಹೆಡ್ ಲೈಬ್ರರಿಯನ್ ಆಗಿದ್ದೆ. ನನ್ನ ಸಂಬಳ 35,000 ಇತ್ತು. ನಾನು ಯೋಚಿಸಿದೆ, ಈಗಲಾದರೂ ಅತ್ತೆಗೆ ಒಪ್ಪಿಸಬೇಕು. ನಾನು ಮತ್ತೆ ಹೇಳಿದೆ, ಅಮ್ಮ, ನನಗೆ ನನ್ನ ಹೆಸರಿನಲ್ಲಿ ಸ್ವಲ್ಪ ಉಳಿತಾಯ ಮಾಡಬೇಕಿದೆ. ನಿನ್ನ ಹೆಸರಿನಲ್ಲಿ? ಅತ್ತೆ ಎಂತಹ ದೃಷ್ಟಿಯಲ್ಲಿ ಹೇಳಿದರೆಂದರೆ ನಾನು ಯಾವುದೋ ಪಾಪದ ಮಾತು ಹೇಳಿದ್ದೇನೆ ಎಂಬಂತೆ ಹೇಳಿದರು. ಈ ಹಣ ಕುಟುಂಬದ್ದಾಗಿದೆ, ನಿನ್ನ ಹೆಸರಿನಲ್ಲಿ ಏಕೆ? ನಿನಗೆ ಏನು ಬೇಕು? ಊಟ ಸಿಗುತ್ತದೆ, ಬಟ್ಟೆ ಸಿಗುತ್ತದೆ, ಇನ್ನೇನು ಬೇಕು? ಆದರೆ ಇದು ನನ್ನ ಸಂಪಾದನೆ. ದೇವೇಶ್ ಮೊದಲ ಬಾರಿಗೆ ದನಿ ಎತ್ತಿದ. ನಿನ್ನ ಸಂಪಾದನೆಯೇ? ಇದು ಮನೆಯ ಸಂಪಾದನೆ. ಅಮ್ಮ ಸರಿಯಾಗಿ ಹೇಳುತ್ತಿದ್ದಾರೆ. ನೀನು ಅತಿಯಾಗಿ ಯೋಚಿಸಲು ಪ್ರಾರಂಭಿಸಿದ್ದೀಯಾ? ಆ ರಾತ್ರಿ ನಾನು ನನ್ನ ಸಣ್ಣ ಕೋಣೆಯಲ್ಲಿ ಕುಳಿತು ಅತ್ತೆ, ನಾನು 20 ವರ್ಷ ಕೆಲಸ ಮಾಡಿದ್ದೆ, ಆದರೆ ನನ್ನ ಬಳಿ 1 ರೂಪಾಯಿಯೂ ಇರಲಿಲ್ಲ. ನನ್ನ ಹೆಸರಿನಲ್ಲಿ ಏನೂ ಇರಲಿಲ್ಲ. ಅಷ್ಟರಲ್ಲಿ ನನಗೆ ಒಂದು ಮಾತು ನೆನಪಾಯಿತು. ಲೈಬ್ರರಿಯಲ್ಲಿ ಒಂದು ಪುಸ್ತಕ ಇತ್ತು, ಮಹಿಳೆಯರು ಮತ್ತು ಆರ್ಥಿಕ ಸ್ವಾವಲಂಬನೆ. ನಾನು ಅದನ್ನು ಓದಿದೆ. ಅದರಲ್ಲಿ ಬರೆಯಲಾಗಿತ್ತು, ಪ್ರತಿ ಮಹಿಳೆಯ ಹೆಸರಿನಲ್ಲೂ ಏನಾದರೂ ಇರಬೇಕು, ತನ್ನದೇ ಬ್ಯಾಂಕ್ ಅಕೌಂಟ್, ತನ್ನದೇ ಆಸ್ತಿ, ತನ್ನದೇ ಉಳಿತಾಯ. ಮತ್ತು ನಾನು ನಿರ್ಧಾರ ಮಾಡಿದೆ. ಆ ರಾತ್ರಿ ತನ್ವಿಯ 20ನೇ ಹುಟ್ಟುಹಬ್ಬದ ರಾತ್ರಿ. ನಾನು ನಿರ್ಧಾರ ಮಾಡಿದೆ ಏನೆಂದರೆ, ಇನ್ನು ಮುಂದೆ ನಾನು ಸುಮ್ಮನಿರುವುದಿಲ್ಲ. ಆದರೆ ನಾನು ಜಗಳ ಮಾಡುವುದಿಲ್ಲ, ನಾನು ಯೋಜನೆ ಮಾಡುತ್ತೇನೆ. ಮರುದಿನದಿಂದ ನಾನು ನನ್ನ ಅಸಲಿ ಜೀವನ ಪ್ರಾರಂಭಿಸಿದೆ. ಅದು ಅತ್ತೆ ಮತ್ತು ದೇವೇಶ್ಗೆ ಎಂದಿಗೂ ತಿಳಿಯಲೇ ಇಲ್ಲ. ಯಾವಾಗ ನಾನು ನನ್ನ ಸ್ವಾತಂತ್ರ್ಯದ ಅಡಿಪಾಯ ಹಾಕಿದೆನೋ, ಮುಂದಿನ 5 ವರ್ಷಗಳು ನನ್ನ ಬದುಕನ್ನು ಬದಲಾಯಿಸಿದ ವರ್ಷಗಳಾಗಿದ್ದವು. ಆದರೆ ಯಾರಿಗೂ ತಿಳಿಯಲಿಲ್ಲ, ಏಕೆಂದರೆ ನಾನು ಲೈಬ್ರರಿಯನ್ ಆಗಿದ್ದೆ, ಮೌನವಾಗಿರುವ, ವ್ಯವಸ್ಥಿತವಾಗಿರುವ, ತಾಳ್ಮೆಯುಳ್ಳವಳು. 2001ರಲ್ಲಿ ನನ್ನ ಸಂಬಳ 40,000 ಆಗಿತ್ತು. ಪ್ರತಿ ತಿಂಗಳು ನಾನು ನನ್ನ ಪೂರ್ಣ ಸಂಬಳ ಅತ್ತೆಯವರಿಗೆ ನೀಡುತ್ತಿದ್ದೆ. ಅವಳು ಖುಷಿಯಾಗುತ್ತಿದ್ದಳು, ಯೋಚಿಸುತ್ತಿದ್ದಳು, ನಾನು ಅವಳ ಆಜ್ಞಾಧಾರಿ ಸೊಸೆ ಎಂದು. ಆದರೆ ಅವಳಿಗೆ ತಿಳಿದಿರಲಿಲ್ಲ. ನನ್ನ ಸಂಬಳ ನೇರವಾಗಿ ಬರುತ್ತಿದ್ದ ಬ್ಯಾಂಕ್ ಅಕೌಂಟ್ ಬಗ್ಗೆ ಮಾತ್ರ ಅವರಿಗೆ ತಿಳಿದಿತ್ತು. ಆದರೆ ನಾನು ಯಾರಿಗೂ ತಿಳಿಯದೆ ಇನ್ನೊಂದು ಅಕೌಂಟ್ ತೆರೆದಿದ್ದೆ. ಪ್ರತಿ ತಿಂಗಳು ಕಾಲೇಜಿನಲ್ಲಿ ಸಿಗುವ ಬೋನಸ್, ಓವರ್ ಟೈಮ್ ಹಣ, ಪ್ರಾಜೆಕ್ಟ್ನ ಹಣ ಎಲ್ಲವೂ ಆ 2ನೇ ಅಕೌಂಟ್ಗೆ ಹೋಗಲು ಪ್ರಾರಂಭವಾಯಿತು. 5,000, 10,000, ಕೆಲವೊಮ್ಮೆ 15,000. ಅತ್ತೆ ಅವರಿಗೆ ಅನ್ನಿಸುತ್ತಿತ್ತು, ಲೈಬ್ರರಿಯನ್ ಸಂಬಳ ಬರೀ ಇಷ್ಟೇ ಇರುತ್ತದೆ ಎಂದು. ಅವರಿಗೆ ಏನು ಗೊತ್ತು, ಕಾಲೇಜು ಪ್ರಾಜೆಕ್ಟ್ನಿಂದ, ರಿಸರ್ಚ್ ಅಸಿಸ್ಟೆಂಟ್ನಿಂದ, ಓವರ್ ಟೈಮ್ನಿಂದ ಎಷ್ಟು ಹಣ ಸಿಗುತ್ತದೆ ಎಂದು. 2003ರಲ್ಲಿ ನಾನು ನನ್ನ ಮೊದಲ ಆಸ್ತಿ ಕೊಂಡೆ. 5 ಲಕ್ಷಕ್ಕೆ ಒಂದು ಸಣ್ಣ ಫ್ಲ್ಯಾಟ್ ಕೊಂಡೆ. ನನ್ನ ಹೆಸರಿನಲ್ಲಿ ರಿಜಿಸ್ಟರ್ ಆಯಿತು. ವಿದ್ಯಾ ದೇಶಪಾಂಡೆ ನನ್ನ ತವರಿನ ಹೆಸರು. ಮನೆಯಲ್ಲಿ ಯಾರಿಗೂ ತಿಳಿಯಲೇ ಇಲ್ಲ. ನಾನು ಪ್ರಾಪರ್ಟಿ ಡೀಲರ್ ಆದ ಒಬ್ಬ ಹಳೆಯ ಸಹೋದ್ಯೋಗಿಯಿಂದ ಸಹಾಯ ಪಡೆದಿದ್ದೆ. ಅವರು ಎಲ್ಲವನ್ನೂ ಸದ್ದಿಲ್ಲದೆ ಮಾಡಿಸಿದರು. ದಾಖಲೆಗಳನ್ನು ನನ್ನ ಲೈಬ್ರರಿಯ ಲಾಕರ್ನಲ್ಲಿ ಇಟ್ಟೆ. ವರ್ಷ 2005ರಲ್ಲಿ 2ನೇ ಆಸ್ತಿ, ಒಂದು ಸಣ್ಣ ಪ್ಲಾಟ್ 10 ಲಕ್ಷಕ್ಕೆ ಮತ್ತೆ ನನ್ನ ಹೆಸರಿನಲ್ಲೇ ಕೊಂಡೆ. 2008ರಲ್ಲಿ 3ನೇ ಆಸ್ತಿ, ಒಂದು 2 BHK ಪ್ಲಾಟ್ 18 ಲಕ್ಷಕ್ಕೆ. 15 ವರ್ಷದಲ್ಲಿ ನಾನು 33 ಲಕ್ಷ ಉಳಿಸಿದ್ದೆ. ನನ್ನ ಹೆಸರಿನಲ್ಲಿ 3 ಆಸ್ತಿಗಳಿದ್ದವು ಮತ್ತು ಮನೆಯಲ್ಲಿ ಯಾರಿಗೂ ತಿಳಿಯಲಿಲ್ಲ.
ಏಕೆಂದರೆ ನಾನು ಮೊದಲಿನಂತೆಯೇ ವರ್ತಿಸುತ್ತಿದ್ದೆ. ಮೊದಲಿನಂತೆಯೇ ಹಳೆಯ ಸೀರೆಗಳನ್ನು ಉಡುತ್ತಿದ್ದೆ. ಮೊದಲಿನಂತೆಯೇ ಅತ್ತೆಯ ಪಾದ ಮುಟ್ಟಿ ನಮಸ್ಕರಿಸುತ್ತಿದ್ದೆ. ಮೊದಲಿನಂತೆಯೇ ಸದ್ದಿಲ್ಲದೆ ಕೆಲಸ ಮಾಡುತ್ತಿದ್ದೆ. ನನಗೆ ತಿಳಿದಿತ್ತು, ಒಂದು ವೇಳೆ ಅವರಿಗೆ ಸಂಶಯ ಬಂದರೆ ಎಲ್ಲವೂ ಮುಗಿದು ಹೋಗುತ್ತದೆ ಎಂದು. ಆದರೆ ನಾನು ಬರೀ ಹಣವನ್ನಷ್ಟೇ ಉಳಿಸುತ್ತಿರಲಿಲ್ಲ. ನಾನು ಪ್ರತಿ ಬಾರಿ ಸಾಕ್ಷ್ಯಗಳನ್ನು ಕೂಡ ಸಂಗ್ರಹಿಸುತ್ತಿದ್ದೆ. ಯಾವಾಗ ಅತ್ತೆ ನನ್ನನ್ನು ಅವಮಾನಿಸುತ್ತಿದ್ದಳೋ ಆಗ ನಾನು ದಿನಾಂಕ, ಸಮಯ, ಏನು ಹೇಳಿದಳು, ಯಾರ ಮುಂದೆ ಹೇಳಿದಳು ಎಂದು ಡೈರಿಯಲ್ಲಿ ಪ್ರತಿ ಬಾರಿ ಬರೆದಿಟ್ಟುಕೊಳ್ಳುತ್ತಿದ್ದೆ. ಯಾವಾಗ ದೇವೇಶ್ ನನ್ನ ಮಾತು ಕೇಳುತ್ತಿರಲಿಲ್ಲವೋ ನಾನು ನೋಟ್ ಮಾಡಿಕೊಳ್ಳುತ್ತಿದ್ದೆ. ಯಾವಾಗ ನನ್ನ ಸಂಬಳ ಕಸಿದುಕೊಳ್ಳಲಾಗುತ್ತಿತ್ತೋ ಅದನ್ನು ನಾನು ರೆಕಾರ್ಡ್ ಇಡುತ್ತಿದ್ದೆ. 20 ವರ್ಷದ ರೆಕಾರ್ಡ್ಗಳು, 20 ಡೈರಿಗಳು, 100 ಪುಟಗಳು. 2010ರಲ್ಲಿ ಇನ್ನೊಂದು ಘಟನೆಯಾಯಿತು. ದೇವೇಶ್ ಒಬ್ಬ ಹೆಣ್ಣಿನ ಜೊತೆ ಕಾಫಿ ಶಾಪ್ನಲ್ಲಿ ಕೈ ಹಿಡಿದುಕೊಂಡು ನಗುತ್ತಾ ಮಾತನಾಡುತ್ತಿರುವುದನ್ನು ನಾನು ನೋಡಿದೆ. ನನ್ನ ಹೃದಯ ಒಡೆಯಿತು. 32 ವರ್ಷದ ಸಂಸಾರ ಮತ್ತು ನನ್ನ ಪತಿ ಇನ್ನೊಬ್ಬಳ ಜೊತೆ. ಆದರೆ ನಾನು ಏನು ಹೇಳಲಿಲ್ಲ. ನಾನು ಮರಳಿ ಬಂದೆ. ನನ್ನ ಕೋಣೆಯಲ್ಲಿ ಕುಳಿತು ಅತ್ತೆ. ಆಮೇಲೆ ಯೋಚಿಸಿದೆ, ಇದನ್ನು ಕೂಡ ಬರೆದಿಟ್ಟುಕೊಳ್ಳೋಣ ಎಂದು. ಮುಂದಿನ ವಾರ ನಾನು ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್ನನ್ನು ಕೆಲಸಕ್ಕೆ ಇರಿಸಿಕೊಂಡೆ. ಅವನು 6 ತಿಂಗಳವರೆಗೆ ದೇವೇಶ್ನನ್ನು ಫಾಲೋ ಮಾಡಿದ, ಫೋಟೋ ತೆಗೆದುಕೊಂಡ, ವಿಡಿಯೋ ಮಾಡಿದ, ರಿಪೋರ್ಟ್ ಸಿದ್ಧಪಡಿಸಿದ. ಆ ಹೆಣ್ಣಿನ ಹೆಸರು ರೀತು ಎಂದು. 42 ವರ್ಷದ ವಿಚ್ಛೇದಿತೆ. ಒಂದು ಬ್ಯೂಟಿ ಪಾರ್ಲರ್ ನಡೆಸುತ್ತಿದ್ದಳು. ದೇವೇಶ್ ಅವಳನ್ನು 2 ವರ್ಷದಿಂದ ಭೇಟಿಯಾಗುತ್ತಿದ್ದ. ನಾನು ಎಲ್ಲ ಸಾಕ್ಷ್ಯಗಳನ್ನು ನನ್ನ ತಿಜೋರಿಯಲ್ಲಿ ಇಟ್ಟೆ. 2013ರಲ್ಲಿ ತನ್ವಿಯ ಮದುವೆಯಾಯಿತು. ನನ್ನ ಮಗಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಳು. ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದಳು. ನನಗೆ ಹೆಮ್ಮೆ ಇತ್ತು. ಯಾವುದು ನನಗೆ ಸಿಗಲಿಲ್ಲವೋ ಅದೆಲ್ಲವನ್ನು ನಾನು ಅವಳಿಗೆ ನೀಡಿದ್ದೆ. ಶಿಕ್ಷಣ, ಸ್ವಾತಂತ್ರ್ಯ, ಆತ್ಮವಿಶ್ವಾಸ. ಆದರೆ ನಾನು ಏನನ್ನು ಅನುಭವಿಸುತ್ತಿದ್ದೇನೆಂದು ನಾನು ಅವಳಿಗೆ ಎಂದೂ ಹೇಳಲಿಲ್ಲ. ಅವಳು ದುಃಖಪಡಲಿ ಎಂದು ನಾನು ಬಯಸಿರಲಿಲ್ಲ. ನನ್ನ ರಿಟೈರ್ಮೆಂಟ್ಗೆ 5 ವರ್ಷ ಬಾಕಿ ಇತ್ತು. ನಾನು ಯೋಚಿಸಿದೆ, ಬರೀ 5 ವರ್ಷ, ಆಮೇಲೆ ನಾನು ಸ್ವತಂತ್ರಳಾಗುತ್ತೇನೆ ಎಂದು. ಆದರೆ ಅಷ್ಟರಲ್ಲೇ ಇನ್ನೊಂದು ಘಟನೆಯಾಯಿತು. ಒಂದು ದಿನ ಅತ್ತೆ ಹೇಳಿದರು, ಈಗ ನಿನಗೆ ವಯಸ್ಸಾಗುತ್ತಿದೆ, ಕೆಲಸ ಬಿಟ್ಟು ಬಿಡು, ಮನೆ ಸಂಭಾಳಿಸು ಎಂದರು. ನಾನು ಬೆರಗಾದೆ. ಅಮ್ಮ, ಇನ್ನು ನನ್ನ ರಿಟೈರ್ಮೆಂಟ್ಗೆ 5 ವರ್ಷ ಬಾಕಿ ಇದೆ. ನಾನು ಏಕೆ ಬಿಡಲಿ? ಏಕೆಂದರೆ ಈಗ ನಿನ್ನ ಅಗತ್ಯವಿಲ್ಲ. ಅವರ ದನಿಯಲ್ಲಿ ಆ ವಿಷವಿತ್ತು. ಅದನ್ನು ನಾನು ವರ್ಷಗಳಿಂದ ಕೇಳುತ್ತಿದ್ದೆ. ನಿನ್ನ ಮಗಳ ಮದುವೆಯಾಯಿತು, ನಿನ್ನ ಕೆಲಸ ಮುಗಿಯಿತು. ಈಗ ಮನೆಯಲ್ಲಿ ಕುಳಿತು ಪೂಜೆ ಪುನಸ್ಕಾರ ಮಾಡು. ನನಗೆ ಅರ್ಥವಾಯಿತು. ಈಗ ಅವರಿಗೆ ನನ್ನ ಸಂಬಳದ ಅಗತ್ಯವಿರಲಿಲ್ಲ. ಅದಕ್ಕೆ ನನ್ನನ್ನು ಮುಗಿಸಲು ಬಯಸಿದ್ದರು. ಮೊದಲ ಬಾರಿಗೆ ನಾನು ಸ್ಪಷ್ಟವಾಗಿ ನಿರಾಕರಿಸಿದೆ. ಅಮ್ಮ, ನಾನು ಕೆಲಸ ಬಿಡುವುದಿಲ್ಲ. ಅತ್ತೆಯ ಮುಖ ಕೆಂಪಾಯಿತು. ನೀನು ನಿರಾಕರಿಸುತ್ತಿದ್ದೀಯಾ? ನೀನು ನನ್ನ ಜೊತೆ ಜಗಳ ಮಾಡುತ್ತಿದ್ದೀಯಾ? ನಾನು ಜಗಳ ಮಾಡುತ್ತಿಲ್ಲ. ನಾನು ಕೇವಲ ನನ್ನ ಹಕ್ಕನ್ನು ಕೇಳುತ್ತಿದ್ದೇನೆ. ಇದು ನನ್ನ ಕೆಲಸ, ನನ್ನ ಪರಿಶ್ರಮ. ಅಂದು ಮೊದಲ ಬಾರಿಗೆ ದೇವೇಶ್ ನನ್ನ ಮೇಲೆ ಕೈ ಮಾಡಿದರು. ಅಮ್ಮನ ಜೊತೆ ದುರ್ವರ್ತನೆಯ? ನಿನಗೆ ನಾಚಿಕೆಯಾಗುವುದಿಲ್ಲವೇ? ನನ್ನ ಕೆನ್ನೆಯ ಮೇಲೆ ಅವರ ಬೆರಳುಗಳ ಗುರುತಿತ್ತು. ಆದರೆ ನನ್ನ ಕಣ್ಣಿನಲ್ಲಿ ನೀರಿರಲಿಲ್ಲ. ಕೋಪವಿತ್ತು, ಉರಿಯಿತ್ತು ಮತ್ತು ಒಂದು ನಿರ್ಧಾರವಿತ್ತು. ಆ ರಾತ್ರಿ ನಾನು ಅಡ್ವೊಕೇಟ್ ಪರಿಣಿತಾ ಕುಲಕರ್ಣಿ ಅವರನ್ನು ಭೇಟಿಯಾದೆ. ಅವರು ವಿಚ್ಛೇದನದ ಪ್ರಕರಣಗಳ ತಜ್ಞರಾಗಿದ್ದರು. ನಾನು ಅವರಿಗೆ ಎಲ್ಲವನ್ನೂ ತಿಳಿಸಿದೆ. 20 ವರ್ಷದ ರೆಕಾರ್ಡ್, ಡೈರಿಗಳು, ಪ್ರೈವೇಟ್ ಡಿಟೆಕ್ಟಿವ್ನ ರಿಪೋರ್ಟ್, ಆಸ್ತಿಯ ದಾಖಲೆಗಳು. ಪರಿಣಿತಾ ನನ್ನ ಕಡೆ ನೋಡಿ ನಕ್ಕರು. ಶ್ರೀಮತಿ ದೇಶಪಾಂಡೆ, ನೀವು ಬಹಳ ಒಳ್ಳೆಯ ಕೆಲಸ ಮಾಡಿದ್ದೀರಾ. ನಿಮ್ಮ ಹತ್ತಿರ ಎಲ್ಲವೂ ಇದೆ. ನೀವು ವಿಚ್ಛೇದನ ತಗೋಬಹುದು ಮತ್ತು ನಿಮ್ಮ ಇಡೀ ಆಸ್ತಿ ಸುರಕ್ಷಿತವಾಗಿರುತ್ತದೆ. ಆದರೆ ನಾನು ಈಗಲೇ ವಿಚ್ಛೇದನ ಪಡೆಯಲು ಬಯಸುತ್ತಿಲ್ಲ ಎಂದು ಹೇಳಿದೆ. ನನಗೆ ರಿಟೈರ್ಮೆಂಟ್ವರೆಗೂ ಕಾಯಬೇಕು. ನನಗೆ ನನ್ನ ಪೆನ್ಷನ್ ಬೇಕು ಮತ್ತು ಪ್ರಾವಿಡೆಂಟ್ ಫಂಡ್ ಬೇಕು. ಒಂದು ವೇಳೆ ನಾನು ಈಗ ವಿಚ್ಛೇದನ ಪಡೆದರೆ ಅವರು ಅದೆಲ್ಲವನ್ನು ಕಸಿದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಪರಿಣಿತಾ ಅವರು ಅರ್ಥ ಮಾಡಿಕೊಂಡರು. ಸರಿ, ಹಾಗಾದರೆ ನಾವು ತಯಾರಿ ಮಾಡೋಣ. ಯಾವಾಗ ನೀವು ಸಿದ್ಧರಾಗುತ್ತೀರೋ ಆಗ ನನಗೆ ತಿಳಿಸಿ. ಮುಂದಿನ 5 ವರ್ಷ ನಾನು ಇನ್ನೂ ಹೆಚ್ಚಿನ ಸಾಕ್ಷ್ಯಗಳನ್ನು ಕಲೆ ಹಾಕಿದೆ. ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು ಕಲೆ ಹಾಕಿದೆ. ನನ್ನ ಇಡೀ ಸಂಬಳ ಅವರ ಅಕೌಂಟ್ಗೆ ಹೋಗುವುದನ್ನು ಅವು ತೋರಿಸುತ್ತಿದ್ದವು. ಮೆಡಿಕಲ್ ರೆಕಾರ್ಡ್ಗಳನ್ನು ಇರಿಸಿಕೊಂಡೆ. ಸಾಕ್ಷಿಗಳನ್ನು ಸಿದ್ಧಪಡಿಸಿದೆ. ನನ್ನ ಲೈಬ್ರರಿಯ ಸಹೋದ್ಯೋಗಿಗಳು ನನ್ನ ಮುಖದ ಮೇಲಿನ ಗಾಯದ ಗುರುತುಗಳನ್ನು ನೋಡಿದ್ದರು. 62 ವರ್ಷವಾದಾಗ ನನ್ನ ರಿಟೈರ್ಮೆಂಟ್ ಆಯಿತು. 12 ಲಕ್ಷ ಪ್ರಾವಿಡೆಂಟ್ ಫಂಡ್ ಸಿಕ್ಕಿತು. ಪ್ರತಿ ತಿಂಗಳು 30,000 ಪೆನ್ಷನ್ ಪ್ರಾರಂಭವಾಯಿತು. ಈಗ ನನ್ನ ಹತ್ತಿರ ಒಟ್ಟು 45 ಲಕ್ಷ ರೂಪಾಯಿ ಇತ್ತು. 3 ಆಸ್ತಿಗಳಿದ್ದವು ಮತ್ತು ಸಾಕ್ಷ್ಯಗಳ ಒಂದು ದಪ್ಪ ಫೈಲ್ ಇತ್ತು. ರಿಟೈರ್ಮೆಂಟ್ನ ದಿನ ಅತ್ತೆ ಹೇಳಿದರು, ಈಗಲಾದರೂ ನೀನು ನಿರುಪಯುಕ್ತವಾದೆ. ಈಗ ಏನು ಮಾಡುತ್ತೀಯಾ? ನಾನು ನಕ್ಕಿ ಹೇಳಿದ್ದೆ, ನೋಡೋಣ ಅಮ್ಮ. ಅಂದು ರಾತ್ರಿ ನಾನು ಪರಿಣಿತಾ ಅವರಿಗೆ ಫೋನ್ ಮಾಡಿದೆ. ನಾನು ಸಿದ್ಧಳಿದ್ದೇನೆ. ಮುಂದಿನ 3 ತಿಂಗಳು ಕೋರ್ಟ್ ಕೇಸ್ ನಡೆಯಿತು.
ನಾನು ಮಾನಸಿಕ ಕ್ರೌರ್ಯ, ದೈಹಿಕ ದೌರ್ಜನ್ಯ, ಆರ್ಥಿಕ ಶೋಷಣೆ ಮತ್ತು ವ್ಯಭಿಚಾರದ ಆಪಾದನೆಯ ಮೇಲೆ ವಿಚ್ಛೇದನದ ಅರ್ಜಿಯನ್ನು ಸಲ್ಲಿಸಿದೆ. ದೇವೇಶ್ ಮತ್ತು ಅತ್ತೆಯವರಿಗೆ ನಂಬಲು ಸಾಧ್ಯವಾಗಲಿಲ್ಲ. ಅವರಿಗೆ ಅನಿಸಿತು ನಾನು ಹೆದರಿಸುತ್ತಿದ್ದೇನೆ ಎಂದು. ಆದರೆ ಯಾವಾಗ ಕೋರ್ಟ್ ನೋಟಿಸ್ ಬಂತೋ ಆಗ ಅವರಿಗೆ ತಿಳಿಯಿತು ನಾನು ಗಂಭೀರವಾಗಿದ್ದೇನೆ ಎಂದು. ಕೋರ್ಟ್ನಲ್ಲಿ ನಾನು ಎಲ್ಲವನ್ನೂ ಹಾಜರುಪಡಿಸಿದೆ. 20 ವರ್ಷದ ಡೈರಿಗಳು, ರೆಕಾರ್ಡಿಂಗ್ಗಳು, ಪ್ರೈವೇಟ್ ಡಿಟೆಕ್ಟಿವ್ನ ರಿಪೋರ್ಟ್, ಬ್ಯಾಂಕ್ ಸ್ಟೇಟ್ಮೆಂಟ್ಗಳು, ಮೆಡಿಕಲ್ ರಿಪೋರ್ಟ್ಗಳು, ಸಾಕ್ಷಿಗಳು. ದೇವೇಶ್ನ ವಕೀಲ ಹೇಳಿದ, ಈ ಹೆಣ್ಣು ಸುಳ್ಳು ಹೇಳುತ್ತಿದ್ದಾಳೆ, ಇವಳು ಹಣಕ್ಕಾಗಿ ವಿಚ್ಛೇದನ ತೆಗೆದುಕೊಳ್ಳುತ್ತಿದ್ದಾಳೆ ಎಂದು. ಆದರೆ ನನ್ನ ಹತ್ತಿರ ಸಾಕ್ಷ್ಯವಿತ್ತು, ಪ್ರತಿ ಮಾತಿನ ಸಾಕ್ಷ್ಯ. ಜಡ್ಜ್ 3 ತಿಂಗಳಲ್ಲಿ ತೀರ್ಪು ನೀಡಿದರು. ವಿಚ್ಛೇದನ ಮಂಜೂರಾಯಿತು. ನನ್ನ ಇಡೀ ಆಸ್ತಿ ನನ್ನ ಹೆಸರಿನಲ್ಲೇ ಉಳಿಯಿತು. ದೇವೇಶ್ ನನಗೆ ಏನನ್ನೂ ನೀಡುವ ಅಗತ್ಯವಿರಲಿಲ್ಲ, ಏಕೆಂದರೆ ನಾನು ಸ್ವಾವಲಂಬಿಯಾಗಿದ್ದೆ. ಮತ್ತು ಒಂದು ವೇಳೆ ದೇವೇಶ್ ಅಥವಾ ಅತ್ತೆ ನನ್ನನ್ನು ಪೀಡಿಸಿದರೆ ಪೊಲೀಸ್ ಕೇಸ್ ಆಗುತ್ತದೆ ಎಂದು ಕೋರ್ಟ್ ಹೇಳಿತು. ಸೆಪ್ಟೆಂಬರ್ 2020ರಲ್ಲಿ ನನ್ನ ವಿಚ್ಛೇದನವಾಯಿತು. ನಾನು ವಿದ್ಯಾ ದೇಶಪಾಂಡೆ ಆದೆ, ಸ್ವತಂತ್ರಳಾದೆ. ನಾನು ನನ್ನ 2 BHK ಫ್ಲಾಟ್ನಲ್ಲಿ ವಾಸಿಸಲಾರಂಭಿಸಿದೆ. ಮೊದಲ ಬಾರಿಗೆ ನನ್ನ ಬಳಿ ನನ್ನದೇ ಮನೆ ಇತ್ತು, ನನ್ನದೇ ಬ್ಯಾಂಕ್ ಅಕೌಂಟ್ ಇತ್ತು, ನನ್ನದೇ ಸ್ವಾತಂತ್ರ್ಯ ಇತ್ತು. ಮತ್ತು 3 ತಿಂಗಳ ನಂತರ ಅತ್ತೆ ಅವರ ಫೋನ್ ಬಂತು. ನಾನು ನನ್ನ ಪುಟ್ಟ ಲೈಬ್ರರಿ ರೂಮ್ನಲ್ಲಿ ಕುಳಿತಿದ್ದೆ. ಸಂಜೆ 6 ಗಂಟೆಯಾಗಿತ್ತು. ನಾನು ಒಂದು ಹಳೆಯ ಕಾದಂಬರಿ ಓದುತ್ತಿದ್ದೆ. ಚಹಾ ಕಪ್ ಕೈಯಲ್ಲಿತ್ತು. ಹೊರಗೆ ರಸ್ತೆಗಳಲ್ಲಿ ಸಂಜೆಯ ಓಡಾಟ ಪ್ರಾರಂಭವಾಗಿತ್ತು. ಆದರೆ ನನ್ನ ಮನೆಯಲ್ಲಿ ಮೌನವಿತ್ತು, ಸಮಾಧಾನದ ಮೌನ. ಅಷ್ಟರಲ್ಲಿ ನನ್ನ ಫೋನ್ ಮೊಳಗಿತ್ತು. ಸ್ಕ್ರೀನ್ ಮೇಲೆ ಹೆಸರು ನೋಡಿ ನಾನು ನಿಂತು ಹೋದೆ. ಕುಸುಮ. 3 ತಿಂಗಳ ನಂತರ ಮೊದಲ ಬಾರಿಗೆ ಅವರ ಫೋನ್ ಬಂತು. ನಾನು ಫೋನ್ ಎತ್ತಿದೆ. ಹಲೋ ಸೊಸೆ. ಅವರ ದನಿ ಮೊದಲಿನಂತೆಯೇ ತೀಕ್ಷ್ಣವಾಗಿತ್ತು. ಆದರೆ ಈ ಬಾರಿ ಅದರಲ್ಲಿ ಒಂದು ಗಾಬರಿಯೂ ಇತ್ತು. ನೀನು ಎಲ್ಲಿದ್ದೀಯಾ? ಈಗಲೇ ಆಸ್ಪತ್ರೆಗೆ ಬಾ. ಯಾವ ಆಸ್ಪತ್ರೆ? ನಾನು ಶಾಂತವಾಗಿ ಕೇಳಿದೆ. ಸಹ್ಯಾದ್ರಿ ಆಸ್ಪತ್ರೆ. ದೇವೇಶ್ಗೆ ಹೃದಯಾಘಾತವಾಗಿದೆ, ಎಮರ್ಜೆನ್ಸಿಯಲ್ಲಿದ್ದಾನೆ. ಡಾಕ್ಟರ್ ಹೇಳುತ್ತಿದ್ದಾರೆ ಆಪರೇಷನ್ ಮಾಡಬೇಕು ಎಂದು. ನಾನು ಸುಮ್ಮನಿದ್ದೆ. ಕೇಳಿಸುತ್ತಿಲ್ಲವೇ? ಅತ್ತೆಯವರ ಧ್ವನಿ ಜೋರಾಯಿತು. ನಿನ್ನ ಪತಿ ಸಾಯುತ್ತಿದ್ದಾನೆ, ಈಗಲೇ ಬಾ. ಕ್ಷಮಿಸಿ, ನಾನು ಮೆಲ್ಲನೆ ಹೇಳಿದೆ. ನನಗೆ ಯಾವ ಪತಿಯೂ ಇಲ್ಲ. ನೀವು ತಪ್ಪು ನಂಬರ್ಗೆ ಫೋನ್ ಮಾಡುತ್ತಿದ್ದೀರಿ. ಏನು ಮಾತನಾಡುತ್ತಿದ್ದೀಯಾ? ಅತ್ತೆ ಕಿರುಚಿದರು. ವಿಚ್ಛೇದನವಾಯಿತು ಅಂದ ಮಾತ್ರಕ್ಕೆ ಏನಾಯಿತು? ನೀನು 30 ವರ್ಷಗಳವರೆಗೆ ಅವನ ಹೆಂಡತಿಯಾಗಿ ಇದ್ದೀಯಲ್ಲ, ಈಗ ಅವನಿಗೆ ನಿನ್ನ ಅಗತ್ಯವಿದೆ. ನನಗೆ ನಗು ಬಂತು. ನಿಜವಾಗಿಯೂ ನಾನು ಜೋರಾಗಿ ನಕ್ಕು ಬಿಟ್ಟೆ. ನಗುತ್ತಿದ್ದೀಯಾ? ಅತ್ತೆ ದನಿಯಲ್ಲಿ ಅಚ್ಚರಿ ಇತ್ತು. ನಿನ್ನ ಪತಿಯ ಪ್ರಾಣ ಹೋಗುತ್ತಿದೆ ಮತ್ತು ನೀನು ನಗುತ್ತಿದ್ದೀಯಾ? ಅವರು ನನ್ನ ಪತಿಯಲ್ಲ, ನಾನು ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದೆ. ನನ್ನ ಬಳಿ ಕೋರ್ಟ್ನ ಕಾಗದ ಪತ್ರಗಳಿವೆ. ಅವರ ಜೊತೆ ನನಗೆ ಯಾವುದೇ ಸಂಬಂಧವಿಲ್ಲ. ಮತ್ತು ಹೌದು, ನನಗೆ ನಗು ಬಂತು, ಏಕೆಂದರೆ 3 ತಿಂಗಳ ಮೊದಲು ನೀವು ಕೋರ್ಟ್ನಲ್ಲಿ ನಿಂತು ಹೇಳುತ್ತಿದ್ರಿ ನಾನು ನಿಮ್ಮ ಕುಟುಂಬದ ಶತ್ರು ಎಂದು. ಆಗಂತೂ ನಿಮಗೆ ನೆನಪಾಗಲಿಲ್ಲ ನಾನು ಸೊಸೆ ಎಂದು. ಅತ್ತೆ ಒಂದು ಕ್ಷಣ ಮೌನವಾಗಿದ್ದರು. ಆಮೇಲೆ ಅವರ ಸ್ವರ ಬದಲಾಯಿತು, ಮಧುರವಾಯಿತು. ಕೃತಕ ಮಧುರತೆ. ಮಗಳೇ ನೋಡು, ಯಾವುದು ಆಗಿ ಹೋಯಿತೋ ಅದು ಆಯಿತು. ಆದರೆ ಈಗ ದೇವೇಶ್ನ ಪ್ರಾಣ ಅಪಾಯದಲ್ಲಿದೆ. ಡಾಕ್ಟರ್ ಆಪರೇಷನ್ಗೆ 8 ಲಕ್ಷ ಬೇಕೆಂದು ಹೇಳುತ್ತಿದ್ದಾರೆ. ನನ್ನ ಹತ್ತಿರ ಅಷ್ಟೊಂದು ಹಣವಿಲ್ಲ. ನೀನಂತೂ ಸಂಪಾದಿಸುತ್ತಿದ್ದೆಯಲ್ಲ, ನಿನ್ನ ಹತ್ತಿರ ಇರುತ್ತದೆ. ಪ್ಲೀಸ್ ಬಂದು ಹಣ ನೀಡು, ಆಮೇಲೆ ಮರಳಿ ನೀಡುತ್ತೇವೆ. ಈಗ ಅಸಲಿ ಕಾರಣ ಹೊರಬಿತ್ತು. ಹಣ 8 ಲಕ್ಷ. ನಾನು ಕೇಳಿದೆ. ಹೌದು, ನಿನ್ನ ಹತ್ತಿರ ಇದೆಯಲ್ಲವೇ? ನಿನ್ನ ರಿಟೈರ್ಮೆಂಟ್ ಆಗಿತ್ತಲ್ಲ, ಪ್ರಾವಿಡೆಂಟ್ ಫಂಡ್ ಸಿಕ್ಕಿರಬೇಕಲ್ಲ. ನಿಲ್ಲಿಸಿ, ನಾನು ಮಧ್ಯದಲ್ಲಿ ತಡೆದೆ. ನೀವು ನನ್ನಲ್ಲಿ ಹಣ ಕೇಳುತ್ತಿದ್ದೀರಾ? ಹೌದು, ಈಗಲೇ ತೆಗೆದುಕೊಂಡು ಬಾ, ಇಲ್ಲದಿದ್ದರೆ ದೇವೇಶ್ ಸತ್ತು ಹೋಗುತ್ತಾನೆ. ನಾನು ದೀರ್ಘವಾಗಿ ಉಸಿರು ಬಿಟ್ಟೆ. ಅತ್ತೆ, ನಿಮಗೆ ನೆನಪಿದೆಯೇ? 30 ವರ್ಷಗಳವರೆಗೆ ನಾನು ನನ್ನ ಪ್ರತಿ ತಿಂಗಳ ಸಂಬಳವನ್ನು ನಿಮಗೆ ನೀಡಿದೆ. ಮತ್ತು ನಾನು ನನಗಾಗಿ ಏನನ್ನಾದರೂ ಕೇಳಿದಾಗ ನೀವು ಏನು ಹೇಳಿದ್ರಿ? ಈ ಹಣ ಕುಟುಂಬದ್ದು, ನಿನ್ನದಲ್ಲ ಎಂದು. ನೆನಪಿದೆಯದು? ಅದು ಹಳೆಯ ಮಾತು. ನೆನಪಿದೆಯೇ? ನನ್ನ ತಂದೆ ಅನಾರೋಗ್ಯದಿಂದ ಇದ್ದಾಗ ಚಿಕಿತ್ಸೆಗಾಗಿ ನನಗೆ ಹಣದ ಅಗತ್ಯವಿತ್ತು. ಆಗ ನೀವು ಏನು ಹೇಳಿದ್ರಿ? ನಿನ್ನ ತವರಿನ ಜವಾಬ್ದಾರಿ ನಮ್ಮದಲ್ಲ ಎಂದು. ಮತ್ತು ನನ್ನ ತಂದೆಯ ಚಿಕಿತ್ಸೆ ಸರಿಯಾಗಿ ಆಗಿರಲಿಲ್ಲ. ಮಗಳೇ ಪ್ಲೀಸ್. ಈಗ ಅತ್ತೆಯ ದನಿಯಲ್ಲಿ ಬೇಡಿಕೆ ಇತ್ತು. ನಾನು ನಿಮ್ಮ ಮಗಳಲ್ಲ, ನಾನು ನಿಮ್ಮ ಸೊಸೆಯೂ ಅಲ್ಲ. ಕೋರ್ಟ್ ನಿರ್ಧರಿಸಿದೆ. ಮತ್ತು ನನ್ನ ಹಣ ಅದು ಬರೀ ನನ್ನದಷ್ಟೇ, ಯಾವುದೇ ಕುಟುಂಬದಲ್ಲ. ಹಾಗಾದರೆ ನೀನು ನೀಡುವುದಿಲ್ಲವೇ? ನಿನ್ನ ಪತಿಯನ್ನು ಸಾಯಲು ಬಿಡುತ್ತೀಯಾ? ಅವರು ನನ್ನ ಪತಿಯಲ್ಲ. ಮತ್ತು ಹೌದು, ನಾನು 1 ಪೈಸೆಯನ್ನು ನೀಡುವುದಿಲ್ಲ. ನಾನು ಫೋನ್ ಕಟ್ ಮಾಡಿದೆ. ನನ್ನ ಕೈಗಳು ನಡುಗುತ್ತಿದ್ದವು, ಆದರೆ ಮನಸ್ಸಿನಲ್ಲಿ ಶಾಂತಿ ಇತ್ತು. ಮೊದಲ ಬಾರಿಗೆ ನಾನು ನನಗಾಗಿ ಎದ್ದು ನಿಂತು ಇಲ್ಲ ಎಂದು ಹೇಳಿದ್ದೆ. 10 ನಿಮಿಷದ ನಂತರ ಮತ್ತೆ ಫೋನ್ ಬಂತು. ಈ ಬಾರಿ ನಂಬರ್ ಭಿನ್ನವಾಗಿತ್ತು. ಹಲೋ. ನಾನು ಎತ್ತಿದೆ. ವಿದ್ಯಾ ಅವರೇ? ಒಬ್ಬ ಮಹಿಳೆಯ ದನಿ ಇತ್ತು. ನಾನು ರೀತು ಮಾತನಾಡುತ್ತಿದ್ದೇನೆ. ದೇವೇಶ್ನ ಗೆಳತಿ. ಹೌದು, ನಾನು ಸ್ಪಷ್ಟ ದನಿಯಲ್ಲಿ ಹೇಳಿದೆ.
ನೋಡಿ, ನನಗೆ ಗೊತ್ತು ನೀವು ಕೋಪದಲ್ಲಿದ್ದೀರಿ ಎಂದು. ಆದರೆ ಪ್ಲೀಸ್ ದೇವೇಶ್ನನ್ನು ಉಳಿಸಿಕೊಳ್ಳಿ. ಅವರಿಗೆ ಹಣದ ಅಗತ್ಯವಿದೆ. ನಾನು ಕೇಳಿದೆ, ನೀವು ಅವರ ಗೆಳತಿಯಲ್ಲವೇ? ಹಾಗಾದರೆ ನೀವೇ ನೀಡಿ. ನನ್ನ ಹತ್ತಿರ ಅಷ್ಟೊಂದು ಹಣವಿಲ್ಲ. ನಾನು ಬರೀ ಒಂದು ಬ್ಯೂಟಿ ಪಾರ್ಲರ್ ನಡೆಸುತ್ತಿದ್ದೇನೆ. ಹಾಗಾದರೆ ನಾನು ತೀಕ್ಷ್ಣ ಸ್ವರದಲ್ಲಿ ಹೇಳಿದೆ. ನಾನು ಯಾಕೆ ನೀಡಲಿ? ನಾನು ಯಾರು ಅವರಿಗೆ? ನೀವು 30 ವರ್ಷಗಳವರೆಗೆ ಅವರ ಪತ್ನಿಯಾಗಿದ್ರಿ. ಆಗಿದ್ದೆ, ಈಗ ಅಲ್ಲ. ಮತ್ತು ಯಾವಾಗ ಅವರು ನಿಮ್ಮ ಜೊತೆ ಇದ್ದರೋ ಆಗ ನಿಮಗೆ ಅನ್ನಿಸಲಿಲ್ಲವೇ ಅವರು ಯಾರಿಗೋ ಪತಿಯಾಗಿದ್ದಾರೆ ಎಂದು? ರೀತು ಸುಮ್ಮನಾದಳು. ಕೇಳಿ ರೀತು ಅವರೇ, ನಾನು ತಣ್ಣನೆ ದನಿಯಲ್ಲಿ ಹೇಳಿದೆ. ನೀವು ಬಹಳ ಅದೃಷ್ಟವಂತೆ ಇದ್ದೀರಿ. ದೇವೇಶ್ ಈಗ ನಿಮ್ಮವರು. ಈಗ ನೀವು ಅವರ ಎಲ್ಲ ಜವಾಬ್ದಾರಿಗಳನ್ನು ಸಂಭಾಳಿಸಿ. ಅವರ ಸಾಲವನ್ನು ಕೂಡ, ಅವರ ಕಾಯಿಲೆಯನ್ನು ಕೂಡ, ಅವರ ತಾಯಿಯನ್ನು ಕೂಡ. ನನ್ನನ್ನು ಬಿಟ್ಟು ಬಿಡಿ. ನಾನು ನನ್ನ ಹೊಸ ಜೀವನ ಬದುಕುತ್ತಿದ್ದೇನೆ. ನಾನು ಫೋನ್ ಕಟ್ ಮಾಡಿದೆ. 3ನೇ ಫೋನ್ ನನ್ನ ಮಗಳು ತನ್ವಿಯದ್ದು. ರಾತ್ರಿ 9 ಗಂಟೆಗೆ. ಮಮ್ಮ, ತನ್ವಿಯ ದನಿ ಆತಂಕದಲ್ಲಿತ್ತು. ಅಜ್ಜಿ ಫೋನ್ ಮಾಡಿದ್ದರು. ಪಪ್ಪಾಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಎಂದು. ನೀವು ಆಸ್ಪತ್ರೆಗೆ ಏಕೆ ಹೋಗಲಿಲ್ಲ? ತನ್ವಿ, ನಾನು ಮೆಲ್ಲನೆ ಹೇಳಿದೆ. ನನ್ನ ಮತ್ತು ನಿನ್ನ ಪಪ್ಪ ನಡುವೆ ಯಾವುದೇ ಸಂಬಂಧ ಉಳಿದಿಲ್ಲ. ವಿಚ್ಛೇದನವಾಗಿದೆ. ಆದರೆ ಮಮ್ಮ, ಅವರು ಅನಾರೋಗ್ಯದಿಂದಿದ್ದಾರೆ. ನೀವು ಇಷ್ಟೊಂದು ನಿರ್ದಯಿ ಹೇಗೆ ಆಗಲು ಸಾಧ್ಯ? ನಿರ್ದಯಿ? ನನಗೆ ಇದ್ದಕ್ಕಿದ್ದಂತೆ ಕೋಪ ಬಂತು. ಮಗಳೇ, ನಿನಗೆ ಗೊತ್ತಿದೆಯೇ ನಾನು 30 ವರ್ಷಗಳಿಂದ ಏನೇನು ಅನುಭವಿಸುತ್ತಿದ್ದೆ ಎಂದು? ನಿನಗೆ ಗೊತ್ತಿದೆಯೇ ನಿನ್ನ ಪಪ್ಪ ನನ್ನ ಮೇಲೆ ಕೈ ಮಾಡಿದ್ದಾರೆಂದು? ನಿನಗೆ ಗೊತ್ತಿದೆಯೇ ನಿನ್ನ ಅಜ್ಜಿ ನನ್ನ ಪ್ರತಿ ಸಂಬಳವನ್ನು ಕಿತ್ತುಕೊಂಡಿದ್ದರು ಮತ್ತು ನನಗೆ 1 ಪೈಸೆಯನ್ನು ನೀಡುತ್ತಿರಲಿಲ್ಲ ಎಂದು? ನಿನಗೆ ಗೊತ್ತಿದೆಯೇ ನಿನ್ನ ಪಪ್ಪ ಅವರ ಅಫೇರ್ ಇನ್ನೊಬ್ಬಳ ಜೊತೆ ನಡೆಯುತ್ತಿತ್ತು ಎಂದು? ತನ್ವಿ ಸುಮ್ಮನಾದಳು. ನಿನಗೆ ಗೊತ್ತಿಲ್ಲ, ಏಕೆಂದರೆ ನಾನು ನಿನಗೆ ಎಂದಿಗೂ ಹೇಳಿರಲಿಲ್ಲ ನಿನ್ನ ಬಾಲ್ಯ ಹಾಳಾಗಬಾರದು ಎಂದು. ಆದರೆ ಈಗ ನೀನು ದೊಡ್ಡವಳಾಗಿದ್ಯಾ, ಮದುವೆಯಾಗಿದೆ. ಈಗ ನಿನಗೆ ಸತ್ಯ ತಿಳಿಯಬೇಕು. ನಾನು ಅವಳಿಗೆ ಎಲ್ಲವನ್ನೂ ತಿಳಿಸಿದೆ. ಪ್ರತಿ ಮಾತು, ಪ್ರತಿ ಅವಮಾನ, ಪ್ರತಿ ನೋವು. ತನ್ವಿ ಅಳುತ್ತಿದ್ದಳು. ಮಮ್ಮ, ನನಗೆ ಗೊತ್ತಿರಲಿಲ್ಲ. ನನ್ನನ್ನು ಕ್ಷಮಿಸಿಬಿಡಿ. ನಿನ್ನ ತಪ್ಪು ಯಾವುದೂ ಇಲ್ಲ ಮಗಳೇ. ಆದರೆ ಈಗ ಅರ್ಥ ಮಾಡಿಕೊ, ನಾನು ಮರಳಿ ಹೋಗುತ್ತಿಲ್ಲ. ನಾನು ನನ್ನ ಸ್ವಾತಂತ್ರ್ಯವನ್ನು ಬಹಳ ಪರಿಶ್ರಮದಿಂದ ಪಡೆದಿದ್ದೇನೆ. ಅದನ್ನು ನಾನು ಯಾರಿಗಾಗಿಯೂ ಬಿಡುವುದಿಲ್ಲ. ಆದರೆ ಅಜ್ಜಿ ಹೇಳುತ್ತಿದ್ದಾರೆ ನಿಮ್ಮ ಹತ್ತಿರ ಹಣವಿದೆ ಎಂದು. ಹೌದು, ನನ್ನ ಹತ್ತಿರ ಹಣವಿದೆ. ನಾನು 30 ವರ್ಷಗಳ ಪರಿಶ್ರಮದಿಂದ ಉಳಿಸಿದ್ದ ಹಣ ಅದು. ಕೇವಲ ನನ್ನದು. ಒಂದು ವೇಳೆ ನಿನ್ನ ಅಜ್ಜಿ ಅಥವಾ ನಿನ್ನ ಪಪ್ಪಾಗೆ ಹಣ ಬೇಕಿದ್ದರೆ ಅವರು ತಮ್ಮ ಸಂಬಂಧಿಕರ ಹತ್ತಿರ ಕೇಳಲಿ, ತಮ್ಮ ಗೆಳೆಯರ ಹತ್ತಿರ ಕೇಳಲಿ, ನನ್ನ ಹತ್ತಿರ ಅಲ್ಲ. ತನ್ವಿ ಏನೂ ಮಾತನಾಡಲಿಲ್ಲ. ಮತ್ತು ಹೌದು ಮಗಳೇ, ಒಂದು ವೇಳೆ ನಿನಗೆ ನಾನು ತಪ್ಪು ಮಾಡಿದ್ದೇನೆ ಎಂದು ಅನ್ನಿಸಿದರೆ ಅದು ನಿನ್ನ ಅಭಿಪ್ರಾಯ ಅಷ್ಟೇ. ಆದರೆ ನನ್ನ ನಿರ್ಧಾರ ಮಾತ್ರ ಬದಲಾಗುವುದಿಲ್ಲ. ನಾನು ಫೋನ್ ಇಟ್ಟೆ. ನಾಳೆ ಬೆಳಿಗ್ಗೆ ಏನಾಗಲಿದೆ ಎಂದು ಯೋಚಿಸಿ ಆ ರಾತ್ರಿ ನನಗೆ ನಿದ್ದೆಯೇ ಬರಲಿಲ್ಲ. ಬೆಳಿಗ್ಗೆ ನಾನು ನನ್ನ ಬಾಲ್ಕನಿಯಲ್ಲಿ ಚಹಾ ಕುಡಿಯುತ್ತಿದ್ದೆ. ರಸ್ತೆಗಳು ಕಾಣಿಸುತ್ತಿದ್ದವು. ನನಗೆ ಈ ನಗರ ಇಷ್ಟವಾಗಿತ್ತು. 9 ಗಂಟೆಗೆ ಬಾಗಿಲ ಬೆಲ್ ಶಬ್ದವಾಯಿತು. ಯಾರು ಬಂದಿರಬಹುದು ಎಂದು ನನಗೆ ತಿಳಿದಿತ್ತು. ನಾನು ಬಾಗಿಲು ತೆರೆದೆ. ಮುಂದೆ ಅತ್ತೆ ನಿಂತಿದ್ದರು. ಹಿಂದೆ ತನ್ವಿ ಇದ್ದಳು ಮತ್ತು ಅವಳ ಹಿಂದೆ ರೀತು. ಮೂವರ ಮುಖವು ಕೋಪದಿಂದ ಕೆಂಪಾಗಿತ್ತು. ಒಳಗಡೆ ಬರ್ತೀರಾ ಅಥವಾ ಇಲ್ಲೇ ನಿಂತು ಮಾತನಾಡುತ್ತೀರಾ? ನಾನು ಶಾಂತವಾಗಿ ಕೇಳಿದೆ. ಅವರು ಒಳಗಡೆ ಬಂದರು. ನಾನು ಅವರಿಗೆ ಕುಳಿತುಕೊಳ್ಳಲು ಹೇಳಿದೆ. ಆದರೆ ಯಾರೂ ಕುಳಿತುಕೊಳ್ಳಲಿಲ್ಲ. ಅತ್ತೆ ಪ್ರಾರಂಭಿಸಿದರು. ನಿನಗೆ ನಾಚಿಕೆ ಆಗುವುದಿಲ್ಲವೇ? ನಿನ್ನ ಪತಿಯನ್ನು ಸಾಯಲು ಬಿಡಲು ಬಯಸುತ್ತಿದ್ದೀಯಾ? ಅವರು ನನ್ನ ಪತಿಯಲ್ಲ. ನಾನು 3ನೇ ಬಾರಿ ಪುನರಾವರ್ತಿಸಿದೆ. ಕೋರ್ಟ್ನ ಕಾಗದ ಪತ್ರಗಳು ಬೇಕೇ? ಕಾಗದ ಪತ್ರಗಳು? ಅತ್ತೆ ಕಿರುಚಿದರು. ಕಾಗದಗಳಿಂದ ಸಂಬಂಧಗಳು ಒಡೆಯುವುದಿಲ್ಲ. 30 ವರ್ಷ ಜೊತೆಯಾಗಿದ್ರಿ. ಹೌದು, 30 ವರ್ಷದ ಶೋಷಣೆ ಕೂಡ ಇತ್ತು. ನಾನು ಅವರ ಕಣ್ಣಲ್ಲಿ ನೋಡಿ ಹೇಳಿದೆ. ನೀವು ನನ್ನ ಪ್ರತಿ ಗಳಿಕೆಯನ್ನು ಕಿತ್ತುಕೊಂಡಿದ್ರಿ. ನನ್ನ ಪ್ರತಿ ಗೌರವವನ್ನು ಕಿತ್ತುಕೊಂಡಿದ್ರಿ. ನನ್ನ ಪ್ರತಿ ಖುಷಿಯನ್ನು ಕಿತ್ತುಕೊಂಡಿದ್ರಿ. ಮತ್ತು ಈಗ ನಿಮಗೆ ಅಗತ್ಯವಿದ್ದಾಗ ನಾನು ಮತ್ತೆ ನಿಮ್ಮ ಸೊಸೆಯಾಗಿ ಬಿಟ್ಟೆನಾ? ತನ್ವಿ ಮಧ್ಯದಲ್ಲಿ ಹೇಳಿದಳು. ಮಮ್ಮ ಪ್ಲೀಸ್, ಪಪ್ಪ ಅವರ ಪ್ರಾಣ ಉಳಿಸಿ. ಆಮೇಲೆ ನಿಮಗೆ ಇಷ್ಟ ಬಂದಂತೆ ಮಾಡಿ. ಇಲ್ಲ, ಒಂದು ಶಬ್ದ. ಆದರೆ ಎಷ್ಟು ಶಕ್ತಿಶಾಲಿಯಾಗಿತ್ತೆಂದರೆ ಮೂವರು ಸ್ತಬ್ಧರಾದರು. ರೀತು ಹೇಳಿದಳು. ನೋಡಿ ಶ್ರೀಮತಿ ವಿದ್ಯಾ ಅವರೇ, ನನಗೆ ಗೊತ್ತು ನೀವು ನನ್ನ ಮೇಲೆ ಕೋಪಗೊಂಡಿದ್ದೀರಾ ಎಂದು. ಆದರೆ ಕೋಪ? ನನಗೆ ನಗು ಬಂತು. ಇಲ್ಲ ರೀತು, ನಾನು ನಿಮ್ಮ ಮೇಲೆ ಸ್ವಲ್ಪವೂ ಕೋಪಗೊಂಡಿಲ್ಲ. ವಾಸ್ತವವಾಗಿ ನಾನು ನಿಮಗೆ ಧನ್ಯವಾದ ಹೇಳಲು ಬಯಸುತ್ತೇನೆ. ರೀತು ಬೆಚ್ಚಿಬಿದ್ದಳು. ಯಾಕೆ? ಹೌದು, ನಿಮ್ಮ ಕಾರಣದಿಂದ ನನ್ನ ಪತಿಯ ಅಸಲಿಯತ್ತು ಏನು ಎಂದು ನನಗೆ ತಿಳಿಯಿತು. ನಿಮ್ಮ ಕಾರಣದಿಂದಲೇ ನನಗೆ ವಿಚ್ಛೇದನ ಪಡೆಯುವ ಧೈರ್ಯ ಸಿಕ್ಕಿತು. ಅಂದ ಮೇಲೆ ಧನ್ಯವಾದ ಹೇಳಲೇಬೇಕು. ಮತ್ತು ಈಗ ದೇವೇಶ್ ನಿಮ್ಮವರು, ಅವರನ್ನು ಸಂಭಾಳಿಸಿ. ಆದರೆ ನನ್ನ ಹತ್ತಿರ ಹಣ ಇಲ್ಲ ಎಂದು ರೀತು ಹೇಳಿದಾಗ, ಹಾಗಾದರೆ ಕೇಳಿ, ಯಾರ ಹತ್ತಿರವಾದರೂ ಲೋನ್ ತಗೊಳ್ಳಿ, ನಿಮ್ಮ ಪಾರ್ಲರ್ ಮಾರಿ. ಆದರೆ ನನ್ನ ಹತ್ತಿರ ಕೇಳಬೇಡಿ.
ಅತ್ತೆ ಬೆದರಿಕೆ ಹಾಕಿದರು. ಒಂದು ವೇಳೆ ನೀನು ಹಣ ನೀಡದಿದ್ದರೆ ನಾನು ಪೊಲೀಸರಲ್ಲಿ ಕೇಸ್ ಮಾಡುತ್ತೇನೆ. ನಾನು ನಗುತ್ತಾ ಹೇಳಿದೆ, ಖಂಡಿತ ಮಾಡಿ. ನನ್ನ ಹತ್ತಿರ ನನ್ನ ವಕೀಲರ ನಂಬರ್ ಇದೆ. ಅಡ್ವೊಕೇಟ್ ಪರಿಣಿತಾ ಕುಲಕರ್ಣಿ ಅವರು ಬಹಳ ಒಳ್ಳೆಯವರಾಗಿದ್ದಾರೆ ಮತ್ತು ಅವರಿಗೂ ಇದು ತಿಳಿದಿದೆ. ವಿಚ್ಛೇದನದ ನಂತರ ಒಂದು ವೇಳೆ ಮಾಜಿ ಪತಿಯ ಕುಟುಂಬದವರು ಮಾಜಿ ಪತ್ನಿಯನ್ನು ತೊಂದರೆಗೊಳಿಸಿದರೆ ಏನಾಗುತ್ತದೆ ಎಂದು. ಅತ್ತೆ ಅವರ ಮುಖ ಬಿಳಿಚಿಕೊಂಡಿತು. ತನ್ವಿ ಅಳುತ್ತಿದ್ದಳು. ಮಮ್ಮ ಪ್ಲೀಸ್, ನಾನು ನಿನ್ನ ಮಗಳು, ನನ್ನ ಮಾತನ್ನಾದರೂ ಕೇಳು. ನನ್ನ ಹೃದಯ ಕರಗಲಾರಂಭಿಸಿತು. ಆದರೆ ನಾನು ನನ್ನನ್ನು ಸಂಭಾಳಿಸಿಕೊಂಡೆ. ತನ್ವಿ, ನಾನು ಮೆಲ್ಲನೆ ಹೇಳಿದೆ, ನಾನು ನಿನ್ನನ್ನು ಬಹಳ ಪ್ರೀತಿಸುತ್ತೇನೆ. ನೀನು ನನ್ನ ಮಗಳು. ಆದರೆ ನಿಮ್ಮ ಪಪ್ಪ ನನ್ನ ಪತಿಯಲ್ಲ. ಒಂದು ವೇಳೆ ನಿನಗೆ ಅವರಿಗೆ ಸಹಾಯ ಮಾಡಬೇಕಿದ್ದರೆ ಮಾಡು. ನೀನು ಸಂಪಾದಿಸುತ್ತೀಯಾ, ನಿನ್ನ ಪತಿ ಸಂಪಾದಿಸುತ್ತಾರೆ, ನೀವುಗಳು ಕೊಡಿ. ಆದರೆ ನನ್ನಿಂದ ಈ ನಿರೀಕ್ಷೆ ಇರಿಸಿಕೊಳ್ಳಬೇಡಿ. ಆದರೆ ಮತ್ತು ಕೇಳು, ನಾನು ಅವಳನ್ನು ತಡೆದೆ. ಒಂದು ವೇಳೆ ನಿಮ್ಮ ಪಪ್ಪಾಗೆ ನಿಜವಾಗಿಯೂ ಹೃದಯಾಘಾತವಾಗಿದ್ದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಬಹುದು. ದುಬಾರಿ ಪ್ರೈವೇಟ್ ಆಸ್ಪತ್ರೆಗೆ ಹೋಗುವ ಅಗತ್ಯವೇನಿದೆ? ಅತ್ತೆ ಹೇಳಿದರು. ಸರ್ಕಾರಿ ಆಸ್ಪತ್ರೆ ಅಲ್ಲಂತೂ ಗದ್ದಲವಿರುತ್ತದೆ. ಆಗ ನಾನು ಕೇಳಿದೆ, ನಾನು ಅನಾರೋಗ್ಯದಿಂದ ಇರುತ್ತಿದ್ದಾಗ ನೀವು ನನ್ನನ್ನು ಸರ್ಕಾರಿ ಆಸ್ಪತ್ರೆಗೆ ಕಳುಹಿಸುತ್ತಿದ್ದಿರಲ್ಲವೇ? ಹೇಳುತ್ತಿದ್ರಿ ಪ್ರೈವೇಟ್ನಲ್ಲಿ ಹಣ ಏಕೆ ವ್ಯರ್ಥ ಮಾಡಬೇಕು ಎಂದು. ನೆನಪಿದೆಯೇ? ಅತ್ತೆಯ ಹತ್ತಿರ ಯಾವುದೇ ಉತ್ತರವಿರಲಿಲ್ಲ. ರೀತು ಕೊನೆಯ ಪ್ರಯತ್ನ ಮಾಡಿದಳು. ನೋಡಿ, ದೇವೇಶ್ ನನ್ನ ಹತ್ತಿರ ವಾಗ್ದಾನ ಮಾಡಿದ್ದರು, ಅವರು ನನ್ನನ್ನು ಮದುವೆಯಾಗುತ್ತಾರೆ ಎಂದು. ಒಂದು ವೇಳೆ ಅವರು ಸತ್ತು ಹೋದರೆ? ನಾನು ನಕ್ಕು ಬಿಟ್ಟೆ, ಜೋರಾಗಿ ನಕ್ಕು ಬಿಟ್ಟೆ. ಏನಾಯಿತು ಎಂದು ರೀತು ಕೋಪದಿಂದ ಕೇಳಿದಳು. ಏನೂ ಇಲ್ಲ, ನಾನು ನಗುತ್ತಾ ಹೇಳಿದೆ. ಇದನ್ನೇ ಯೋಚಿಸುತ್ತಿದ್ದೆ. ಏನೆಂದರೆ, ನಿಮಗೆ ನಿಜವಾಗಿಯೂ ದೇವೇಶ್ ನಿಮ್ಮನ್ನು ಮದುವೆಯಾಗುತ್ತಾರೆ ಎಂದು ಅನಿಸುತ್ತದೆಯೇ? ಯಾವ ಮನುಷ್ಯ ತನ್ನ ಹೆಂಡತಿಯನ್ನು 30 ವರ್ಷ ಶೋಷಿಸಿದ ನಂತರ ವಿಚ್ಛೇದನ ನೀಡಿದನೋ ಅವನು ನಿಮ್ಮನ್ನು ಮದುವೆಯಾಗುತ್ತಾನೆಯೇ? ಅದು ಕೂಡ ನಿಮ್ಮ ಹತ್ತಿರ ಹಣವಿಲ್ಲದಿದ್ದಾಗ. ರೀತು ಮುಖ ಬಿಳಿಚಿಕೊಂಡಿತ್ತು. ಅವಳಿಗೆ ಸತ್ಯದ ಅರಿವಾಗಲಾರಂಭಿಸಿತು. ದೇವೇಶ್ಗೆ ಹಣ ಬೇಕಿತ್ತು. ನಾನು ಮುಂದುವರಿಸಿದೆ. ಅದಕ್ಕೆ ಅವನು ನಿಮ್ಮ ಹತ್ತಿರ ಬಂದನು. ನಿಮ್ಮ ಪಾರ್ಲರ್ನಲ್ಲಿ ಹಣ ನೋಡಿದ್ದಿರಬಹುದು. ಆದರೆ ಯಾವಾಗ ಅವನಿಗೆ ನಿಮ್ಮ ಹತ್ತಿರ ಅಷ್ಟೊಂದು ಹಣ ಇಲ್ಲ ಎಂದು ತಿಳಿಯಿತೋ ಆಗ ಅವನ ಆಸಕ್ತಿ ಕಡಿಮೆಯಾಗಿರಬಹುದು. ಸರಿಯಲ್ಲವೇ? ರೀತು ಯಾವುದೇ ಉತ್ತರ ನೀಡಲಿಲ್ಲ. ಆದರೆ ಅವಳ ಕಣ್ಣಿನಲ್ಲಿ ನೀರಿತ್ತು. ಅಷ್ಟರಲ್ಲಿ ಅತ್ತೆ ಕೊನೆಯ ಆಯುಧ ಬಳಸಿದರು. ಸರಿ, ಒಂದು ವೇಳೆ ನೀನು ಹಣ ನೀಡದಿದ್ದರೆ ನನಗೆ ಹೇಳು, ನಿನ್ನ ಹತ್ತಿರ ಇಷ್ಟೊಂದು ಹಣ ಎಲ್ಲಿಂದ ಬಂತು? ನೀನು ಕಳ್ಳತನ ಮಾಡಿರಬಹುದು. ನೀನು ದೇವೇಶ್ನ ಹಣ ಕದ್ದಿದ್ದೀಯಾ ಎಂದು ನಾನು ಪೊಲೀಸರಲ್ಲಿ ರಿಪೋರ್ಟ್ ಮಾಡುತ್ತೇನೆ. ನಾನು ಇದಕ್ಕಾಗಿಯೇ ಕಾಯುತ್ತಿದ್ದೆ. ಮತ್ತು ಒಂದು ದಪ್ಪನೆಯ ಫೈಲ್ ತಂದು ಅದನ್ನು ಟೇಬಲ್ ಮೇಲಿಟ್ಟು ತೆರೆದೆ. ಇಗೋ ನೋಡಿ, ನಾನು ದಾಖಲೆಗಳನ್ನು ಹೊರತೆಗೆಯುತ್ತಾ ಹೇಳಿದೆ. ಇವು ನನ್ನ ಆಸ್ತಿಯ ದಾಖಲೆಗಳು. 3 ಪ್ರಾಪರ್ಟಿ ಬರೀ ನನ್ನ ಹೆಸರಿನಲ್ಲೇ ಇವೆ. ಅತ್ತೆ ಮತ್ತು ತನ್ವಿಯ ಬಾಯಿ ತೆರೆದೇ ಉಳಿಯಿತು. ನಿನ್ನ ಹತ್ತಿರ ಆಸ್ತಿ? ಅತ್ತೆ ತೊದಲುತ್ತಾ ಹೇಳಿದರು. ಹೌದು, ಮತ್ತು ಇಲ್ಲಿ ನೋಡಿ, ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ಹೊರತೆಗೆದೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ 45 ಲಕ್ಷ. ಇದೆಲ್ಲ ನನ್ನ ಪರಿಶ್ರಮದ ಗಳಿಕೆ. ಪ್ರತಿ ಪೈಸೆಯೂ ಪಕ್ಕಾ ಆಗಿದೆ. ಬೇಕಾದರೆ ಯಾವುದೇ ಅಥಾರಿಟಿಯಿಂದ ಚೆಕ್ ಮಾಡಿಸಿಕೊಳ್ಳಿ. ತನ್ವಿ ದಾಖಲೆಗಳನ್ನು ನೋಡಿದಳು. ಮಮ್ಮ, ಇದೆಲ್ಲ ಹೇಗೆ? ಬಹಳ ಸುಲಭ ಮಗಳೇ. ಯಾವಾಗ ನಿನ್ನ ಪಪ್ಪ ಮತ್ತು ಅಜ್ಜಿ ನನ್ನ ಸಂಬಳ ಕಿತ್ತುಕೊಳ್ಳಲು ಶುರು ಮಾಡಿದರೋ ಆಗ ನಾನು ಇನ್ನೊಂದು ಅಕೌಂಟ್ ತೆರೆದೆ. ಕಾಲೇಜಿನಿಂದ ಸಿಗುತ್ತಿದ್ದ ಬೋನಸ್, ಓವರ್ ಟೈಮ್, ಪ್ರಾಜೆಕ್ಟ್ ಫೀಸ್ ಎಲ್ಲವೂ ಅದಕ್ಕೆ ಹೋಗುತ್ತಿತ್ತು. 15 ವರ್ಷದಲ್ಲಿ ನಾನು ಇಷ್ಟೊಂದು ಉಳಿಸಿದೆ. ಅತ್ತೆಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ನೀನು ನಮ್ಮಿಂದ ಮುಚ್ಚಿಟ್ಟಿದ್ದೀಯಾ? ಹೌದು, ಏಕೆಂದರೆ ಒಂದು ವೇಳೆ ನಾನು ಹೇಳಿದ್ದರೆ ನೀವು ಅದನ್ನು ಕಿತ್ತುಕೊಳ್ಳುತ್ತಿದ್ರಿ. ಹೇಗೆ ನನ್ನ ಬಾಕಿ ಎಲ್ಲ ವಸ್ತುಗಳನ್ನು ಕಿತ್ತುಕೊಂಡಿದ್ದರೋ ಹಾಗೆ. ನಾನು ಇನ್ನೊಂದು ಫೈಲ್ ಹೊರತೆಗೆದೆ ಮತ್ತು ಇದು ನೋಡಿ, ಇದು ನನ್ನ ಡೈರಿಗಳು. 20 ವರ್ಷದ ರೆಕಾರ್ಡ್. ಪ್ರತಿ ಅವಮಾನ, ಪ್ರತಿ ಟೀಕೆ, ಪ್ರತಿ ಸುಳ್ಳು ಎಲ್ಲವೂ ದಿನಾಂಕದೊಂದಿಗೆ ಬರೆಯಲಾಗಿದೆ. ಅತ್ತೆಯ ಮುಖ ಪೂರ್ಣವಾಗಿ ಬಿಳಿಚಿಕೊಂಡಿತ್ತು. ಮತ್ತು ಇಲ್ಲಿ ನೋಡಿ, ನಾನು ಇನ್ನೊಂದು ಫೈಲ್ ತೆರೆದೆ. ಪ್ರೈವೇಟ್ ಡಿಟೆಕ್ಟಿವ್ನ ರಿಪೋರ್ಟ್. ದೇವೇಶ್ ಮತ್ತು ರೀತು ಅವರ ಅಫೇರ್ನ ಸಾಕ್ಷ್ಯ, ಫೋಟೋ, ವಿಡಿಯೋ, ದಿನಾಂಕ, ಜಾಗ ಎಲ್ಲವೂ ದಾಖಲೆಗಳಲ್ಲಿದೆ. ರೀತು ಕಣ್ಣಿನಿಂದ ನೀರು ಸುರಿಯುತ್ತಿತ್ತು. ಹಾಗಾದರೆ ಈಗ ತಿಳಿಸಿ. ನಾನು ಅತ್ತೆಯವರ ಕಡೆಗೆ ನೋಡಿ ಹೇಳಿದೆ, ನೀವು ಪೊಲೀಸ್ನಲ್ಲಿ ಏನು ರಿಪೋರ್ಟ್ ಮಾಡುತ್ತೀರಿ? ಅವರ ಹತ್ತಿರ ಯಾವುದೇ ಉತ್ತರವಿರಲಿಲ್ಲ. ಮತ್ತು ಕೇಳಿ, ನಾನು ಮುಂದುವರಿಸಿದೆ. ಕೋರ್ಟ್ ವಿಚ್ಛೇದನದ ತೀರ್ಪು ನೀಡುವಾಗ ಇದೆಲ್ಲವನ್ನೂ ನೋಡಿದೆ. ಈ ಸಾಕ್ಷ್ಯಗಳ ಆಧಾರದ ಮೇಲೆಯೇ ನನಗೆ ವಿಚ್ಛೇದನ ಸಿಕ್ಕಿದ್ದು. ಹಾಗಾದರೆ ಈಗ ನೀವು ಏನು ಬೇಕಾದರೂ ಮಾಡಿ, ಆದರೆ ನನ್ನಿಂದ ಒಂದು ಪೈಸೆಯೂ ಸಿಗುವುದಿಲ್ಲ. ತನ್ವಿ ಅಳುತ್ತಿದ್ದಳು. ಮಮ್ಮ, ನನ್ನನ್ನು ಕ್ಷಮಿಸಿಬಿಡಿ. ನನಗೆ ಗೊತ್ತಿರಲಿಲ್ಲ. ನಾನು ಅವಳ ಹೆಗಲ ಮೇಲೆ ಕೈಯಿರಿಸಿದೆ. ಮಗಳೇ, ನಾನು ನಿನ್ನ ಮೇಲೆ ಕೋಪಗೊಂಡಿಲ್ಲ. ಆದರೆ ಈಗಲಾದರೂ ಅರ್ಥ ಮಾಡಿಕೊ, ನಾನು ಇನ್ನೂ ಬಗ್ಗಲು ಸಾಧ್ಯವಿಲ್ಲ. ಅತ್ತೆ ಕೊನೆಯ ಪ್ರಯತ್ನ ಮಾಡಿದರು. ಬೇಡಿಕೊಳ್ಳಲಾರಂಭಿಸಿದರು. ಸೊಸೆ ಪ್ಲೀಸ್, ನನ್ನ ಮಗ ಸತ್ತು ಹೋಗುತ್ತಾನೆ. ನೀನು ತಾಯಿ ಅಲ್ಲವೇ? ನೀನು ಅರ್ಥ ಮಾಡಿಕೊ. ಹೌದು, ನಾನು ತಾಯಿ.
ನಾನು ಹೇಳಿದೆ. ಮತ್ತು ನಾನು ನನ್ನ ಮಗಳನ್ನು ಸ್ವಾವಲಂಬಿಯನ್ನಾಗಿ ಮಾಡಿದ್ದೇನೆ. ಇದರಿಂದ ಅವಳು ಎಂದೂ ಯಾರ ಮುಂದೆಯೂ ಕೈ ಚಾಚಬಾರದು. ಇದೇ ನನ್ನ ಜವಾಬ್ದಾರಿಯಾಗಿತ್ತು. ಆದರೆ ದೇವೇಶ್ ನನ್ನ ಮಗನಲ್ಲ, ಅವನು ನಿಮ್ಮ ಮಗ. ನೀವು ಅವನನ್ನು ಹಾಗೆ ಮಾಡಿದ್ದೀರಿ. ಈಗ ನೀವೇ ಸಂಭಾಳಿಸಿ. ಆದರೆ ನನ್ನ ಹತ್ತಿರ ಹಣವಿಲ್ಲ. ಅಳುತ್ತಿದ್ದರು. ಸುಳ್ಳು ಹೇಳಬೇಡಿ. ನಾನು ನೇರವಾಗಿ ಹೇಳಿದೆ. ನಿಮ್ಮ ಹತ್ತಿರ ಎಫ್ಡಿಗಳಿವೆ. ನಿಮ್ಮ ಹೆಸರಿನಲ್ಲಿ ಜ್ಯುವೆಲರಿ ಇದೆ. ಅದು ನನ್ನ ಗಳಿಕೆಯಿಂದಲೇ ಕೊಂಡದ್ದು. ಅದನ್ನು ಮಾರಿ ಅಥವಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ. ಆದರೆ ನನ್ನಿಂದ ನಿರೀಕ್ಷೆ ಇರಿಸಿಕೊಳ್ಳಬೇಡಿ. ಅತ್ತೆ, ತನ್ವಿ ಮತ್ತು ರೀತು ಮೂವರಿಗೂ ಅರ್ಥವಾಗಿತ್ತು. ಈಗ ಏನೂ ನಡೆಯುವುದಿಲ್ಲ. ಅವರು ಹೊರಡಲು ಪ್ರಾರಂಭಿಸಿದರು. ಬಾಗಿಲ ಹತ್ತಿರ ಅತ್ತೆ ನಿಂತು ಹೇಳಿದರು, ನೀನು ನಮ್ಮನ್ನು ಹಾಳು ಮಾಡಿಬಿಟ್ಟೆ. ಇಲ್ಲ, ನಾನು ಶಾಂತವಾಗಿ ಹೇಳಿದೆ. ನೀವೇ ನಿಮ್ಮನ್ನು ಹಾಳು ಮಾಡಿಕೊಂಡಿದ್ದೀರಿ. ಯಾವಾಗ ನೀವು ಒಬ್ಬ ಮನುಷ್ಯನನ್ನು 30 ವರ್ಷದವರೆಗೆ ಶೋಷಿಸಿದ್ದೀರೋ ಅಂದು. ಯಾವಾಗ ನೀವು ಒಬ್ಬ ಸೊಸೆಯನ್ನು ಬರೀ ATM ಎಂದು ತಿಳಿದಿರೋ ಅಂದು. ವಿಚ್ಛೇದನದ ನಂತರವೂ ಆ ಸೊಸೆ ನಿಮ್ಮ ಗುಲಾಮಳಾಗಿ ಇರುತ್ತಾಳೆ ಎಂದು ಯಾವಾಗ ನೀವು ಯೋಚಿಸಿದಿರೋ ಆಗ ಈ ನಾಶವನ್ನು ನೀವೇ ಕರೆಯಿಸಿಕೊಂಡಿದ್ದೀರಿ. ಅವರು ಹೊರಟು ಹೋದರು. ನಾನು ಬಾಗಿಲು ಮುಚ್ಚಿದೆ ಮತ್ತು ದೀರ್ಘ ಉಸಿರು ಬಿಟ್ಟೆ. ನನ್ನ ಕೈಗಳು ಈಗಲೂ ನಡುಗುತ್ತಿದ್ದವು. ಆದರೆ ಮನಸ್ಸಿನಲ್ಲಿ ನೆಮ್ಮದಿಯಿತ್ತು. ಮುಂದಿನ 2 ದಿನ ನನ್ನ ಫೋನ್ ಬಾರಿಸುತ್ತಲೇ ಇತ್ತು. ಅತ್ತೆ, ರೀತು, ಕೆಲವು ಸಂಬಂಧಿಕರು ಎಲ್ಲರೂ ಪ್ರಯತ್ನಿಸಿದರು. ಆದರೆ ನಾನು ಯಾರ ಫೋನನ್ನು ಎತ್ತಲಿಲ್ಲ. 3ನೇ ದಿನ ತನ್ವಿಯ ಫೋನ್ ಬಂತು. ನಾನು ಎತ್ತಿದೆ. ಮಮ್ಮ, ಅವಳ ದನಿ ಸುಸ್ತಾದಂತಿತ್ತು. ಪಪ್ಪ ಅವರ ಆಪರೇಷನ್ ಆಯಿತು. ಅವರು ಈಗ ಚೆನ್ನಾಗಿದ್ದಾರೆ. ಒಳ್ಳೆಯ ವಿಷಯ, ನಾನು ಹೇಳಿದೆ. ನಾವು ಹಣ ಸಂಗ್ರಹಿಸಿದೆವು. ನಾನು ನನ್ನ FD ಒಡೆದೆ. ನನ್ನ ಪತಿ ಲೋನ್ ತಗೊಂಡರು ಮತ್ತು ಅಜ್ಜಿ ತಮ್ಮ ಕೆಲವು ಜ್ಯುವೆಲರಿ ಮಾರಿದರು. ನಾನು ಹೇಳಿದ್ದೇನಲ್ಲ, ಆಯ್ತಲ್ಲ, ನನ್ನ ಅಗತ್ಯ ಬೀಳಲೇ ಇಲ್ಲ. ಮಮ್ಮಿ, ತನ್ವಿ ಅಳುತ್ತಿದ್ದಳು. ನನ್ನನ್ನು ಕ್ಷಮಿಸಿ ಬಿಡಿ. ನನಗೆ ನಿಜವಾಗಿಯೂ ಗೊತ್ತಿರಲಿಲ್ಲ ನಿಮ್ಮ ಜೊತೆ ಏನೆಲ್ಲ ನಡೆಯುತ್ತಿತ್ತು ಎಂದು. ನಾನು ಕುರುಡಿಯಾಗಿದ್ದೆ. ನೀನು ಮಗು ಇದ್ದೆ ಮಗಳೇ, ಮತ್ತು ನಾನು ನಿನ್ನನ್ನು ಆ ಕತ್ತಲೆಯಿಂದ ದೂರ ಇರಿಸಿದ್ದೆ. ಆದರೆ ಈಗ ನೀನು ದೊಡ್ಡವಳಾಗಿದ್ದೀಯಾ. ಈಗ ನೀನು ಸತ್ಯ ನೋಡಬಲ್ಲೆ. ಹೌದು ಮಮ್ಮ, ಮತ್ತು ನಾನು ನಿಮ್ಮ ಹತ್ತಿರ ಕ್ಷಮೆ ಕೇಳುತ್ತಿದ್ದೇನೆ. ನೀವು ಪೂರ್ಣವಾಗಿ ಸರಿಯಾಗಿದ್ದೀರಿ. ನನ್ನ ಕಣ್ಣಿನಲ್ಲಿ ನೀರು ಬಂತು. ಧನ್ಯವಾದಗಳು ಮಗಳೇ. ಬರೀ ಇಷ್ಟೇ ಸಾಕು. ನಾನು ನಿನ್ನನ್ನು ಭೇಟಿಯಾಗಲು ಬರಲೇ? ಹೌದು, ಯಾವಾಗ ಬೇಕಾದರೂ ಬಾ. ವಾರವೊಂದರ ನಂತರ ತನ್ವಿ ನನ್ನನ್ನು ಭೇಟಿಯಾಗಲು ಬಂದಳು. ನಾವು ಮಾತನಾಡಿದೆವು, ಅತ್ತೆವು ಮತ್ತು ಒಬ್ಬರಿಗೊಬ್ಬರು ಅಪ್ಪಿಕೊಂಡೆವು. ಅವಳು ತಿಳಿಸಿದಳು, ದೇವೇಶ್ ಸರಿಯಾಗಿದ್ದಾರೆ. ಆದರೆ ಡಾಕ್ಟರ್ ಅವರಿಗೆ ಈಗ ವಿಶ್ರಾಂತಿ ಬೇಕೆಂದು ಹೇಳಿದ್ದಾರೆ. ಅತ್ತೆ ಈಗ ಸುಮ್ಮನಿರುತ್ತಾರೆ ಮತ್ತು ರೀತು ನಾಪತ್ತೆಯಾಗಿದ್ದಾಳೆ. ದೇವೇಶ್ ಹತ್ತಿರ ಹಣವಿಲ್ಲ ಎಂದು ತಿಳಿದು ಅವಳು ಓಡಿ ಹೋದಳು. ನಾನು ನಕ್ಕು ಹೇಳಿದೆ, ನೋಡಿದ್ಯಾ, ಪ್ರೀತಿ ಇರಲಿಲ್ಲ, ಹಣದ ಆಸೆ ಇತ್ತು. ತನ್ವಿ ಇದನ್ನು ತಿಳಿಸಿದಳು. ಕ್ರೆಡಿಟ್ ಕಾರ್ಡ್, ಲೋನ್ ಎಲ್ಲವೂ ಸೇರಿ ದೇವೇಶ್ನ ಮೇಲೆ 22 ಲಕ್ಷದ ಸಾಲವಿದೆ ಮತ್ತು ಈಗ ಅವರು ಕೆಲಸ ಮಾಡಲು ಸಾಧ್ಯವಿಲ್ಲ. ಅಂದ ಮೇಲೆ ಹಣ ಹೇಗೆ ತೀರಿಸುತ್ತಾರೆ ಎಂಬುದು ದೊಡ್ಡ ಸಮಸ್ಯೆ ಎಂದು. ಅದು ಅವರ ಸಮಸ್ಯೆ, ನನ್ನದಲ್ಲ. ಹೌದು ಮಮ್ಮ, ನಾನು ಅರ್ಥ ಮಾಡಿಕೊಂಡಿದ್ದೇನೆ. 1 ತಿಂಗಳ ನಂತರ ನನಗೆ ತಿಳಿಯಿತು. ದೇವೇಶ್ ಮತ್ತು ಕುಸುಮ ಅವರು ತಮ್ಮ ಮನೆ ಬಿಡಬೇಕಾಯಿತು. ಸಾಲ ಎಷ್ಟೊಂದು ಇತ್ತೆಂದರೆ ಬ್ಯಾಂಕ್ ಮನೆಯನ್ನು ಅಟ್ಯಾಚ್ ಮಾಡಿಕೊಂಡಿತ್ತು. ಈಗ ಅವರು ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದಾರೆ. ಅತ್ತೆಯವರ ಆರೋಗ್ಯ ಹದಗೆಟ್ಟಿದೆ, ವಯಸ್ಸಿನ ಪರಿಣಾಮ. ಆದರೆ ಈಗ ಅವರ ಹತ್ತಿರ ಚಿಕಿತ್ಸೆಗಾಗಿ ಹಣವಿಲ್ಲ. ಇದು ಕರ್ಮಫಲ. ಯಾವುದನ್ನು ಅವರು ಬಿತ್ತಿದ್ದರೋ ಅದನ್ನೇ ಅವರು ಪಡೆಯುತ್ತಿದ್ದಾರೆ. ದೇವೇಶ್ ಕೆಲವು ತಿಂಗಳ ಮೊದಲು ನನಗೆ ಒಂದು ಮೆಸೇಜ್ ಕಳುಹಿಸಿದ್ದ, ನನ್ನನ್ನು ಕ್ಷಮಿಸಿ ಬಿಡು ಎಂದು. ನಾನು ಯಾವುದೇ ಉತ್ತರ ನೀಡಲಿಲ್ಲ, ಏಕೆಂದರೆ ಕ್ಷಮೆ ಬರೀ ಒಂದು ಶಬ್ದ ಅಷ್ಟೇ. ಅಸಲಿ ಪಶ್ಚಾತ್ತಾಪ ಕರ್ಮಗಳಲ್ಲಿ ಕಾಣುತ್ತದೆ. ಇಂದು ನಾನು ಶಾಂತಿಯಿಂದ, ಖುಷಿಯಿಂದ ನನ್ನ ಜೀವನ ಬದುಕುತ್ತಿದ್ದೇನೆ. ನಾನು ನನ್ನ ಪ್ಲಾಟ್ನಲ್ಲಿ ಇರುತ್ತೇನೆ, ಪುಸ್ತಕಗಳನ್ನು ಓದುತ್ತೇನೆ. ನಾನು ನನ್ನ ಹಳೆಯ ಕಾಲೇಜಿನ ಲೈಬ್ರರಿಯಲ್ಲಿ ಸ್ವಯಂ ಸೇವಕಿಯಾಗಿ ಕೆಲಸ ಪ್ರಾರಂಭಿಸಿದ್ದೇನೆ. ಯುವತಿಯರಿಗೆ ಸ್ವಾವಲಂಬಿಯಾಗುವುದನ್ನು ಕಲಿಸುತ್ತೇನೆ. ನಾನು ವಿಚ್ಛೇದಿತ ಮಹಿಳೆಯರಿಗಾಗಿ ಒಂದು ಸಪೋರ್ಟ್ ಗ್ರೂಪ್ ಕೂಡ ನಡೆಸುತ್ತಿದ್ದೇನೆ. ಹೇಗೆ ತಮಗಾಗಿ ಎದ್ದು ನಿಲ್ಲಬೇಕು, ತಮ್ಮ ಹಣವನ್ನು ಹೇಗೆ ಸಂಭಾಳಿಸಬೇಕು, ತಮ್ಮ ಸ್ವಾತಂತ್ರ್ಯವನ್ನು ಹೇಗೆ ಪಡೆದುಕೊಳ್ಳಬೇಕು ಎಂದು. ಪ್ರತಿ ವಾರ 5-6 ಮಹಿಳೆಯರು ಬರುತ್ತಾರೆ. ಕೆಲವು ಯುವತಿಯರು, ಕೆಲವರು ನನ್ನ ವಯಸ್ಸಿನವರು. ಎಲ್ಲರ ಕಥೆಗಳು ಭಿನ್ನವಾಗಿವೆ, ಆದರೆ ನೋವು ಮಾತ್ರ ಒಂದೇ. ಮತ್ತು ನಾನು ಅವರಿಗೆ ನನ್ನ ಕಥೆಯನ್ನು ಹೇಳುತ್ತೇನೆ, ಅವರಿಗೆ ತಿಳಿಸುತ್ತೇನೆ, ವಯಸ್ಸು ಬರೀ ಒಂದು ಸಂಖ್ಯೆ ಅಷ್ಟೇ ಎಂದು. ಒಂದು ವೇಳೆ 62ರ ವಯಸ್ಸಿನಲ್ಲೂ ಕೂಡ ನೀವು ನಿಮಗಾಗಿ ಎದ್ದು ನಿಲ್ಲಲು ಸಾಧ್ಯವಿದ್ದರೆ ನೀವು ಗೆಲ್ಲಬಹುದು. ಕೆಲವೊಮ್ಮೆ ನನಗೆ ಒಂಟಿತನ ಅನಿಸುತ್ತದೆ, ಆದರೆ ಈ ಒಂಟಿತನ ಆ ಅವಮಾನಕ್ಕಿಂತ ಎಷ್ಟೋ ಪಟ್ಟು ಮೇಲು. ತನ್ವಿ ಈಗ ಪ್ರತಿ ವಾರ ನನ್ನನ್ನು ಭೇಟಿಯಾಗಲು ಬರುತ್ತಾಳೆ. ನಾವು ಮಾತನಾಡುತ್ತೇವೆ, ನಗುತ್ತೇವೆ. ನಾನು ನನ್ನ ಜೀವನದಿಂದ ಕಲಿತ ಪಾಠಗಳನ್ನು ಅವಳಿಗೆ ತಿಳಿಸುತ್ತೇನೆ. ಕೆಲವೊಮ್ಮೆ ನನಗೆ ಅನಿಸುತ್ತದೆ, ನಾನು ಮಾಡಿದ್ದು ಸರಿಯೇ ಎಂದು.
ಅಥವಾ ನಾನು ದೇವೇಶ್ಗೆ ಸಹಾಯ ಮಾಡಬೇಕಿತ್ತೆ ಎಂದು. ಆಗ ನನಗೆ ನೆನಪಾಗುತ್ತದೆ ಆ ಕೆನ್ನೆಗೆ ಹೊಡೆದ ಪೆಟ್ಟು, ಆ ಟೀಕೆಗಳು, ಆ ಅವಮಾನ ಮತ್ತು ನನ್ನ ಉತ್ತರ ಸ್ಪಷ್ಟವಾಗುತ್ತದೆ. ಇಲ್ಲ, ನಾನು ಸರಿಯಾದ ಕೆಲಸ ಮಾಡಿದ್ದೇನೆ ಎಂದು. ನಾನು ಬಹಳ ಕಠಿಣವಾಗಿದ್ದೇನೆ. ಏನೇ ಆಗಲಿ ಹೆಂಡತಿಯಾದವಳು ಪತಿಯ ಕಾಳಜಿ ಮಾಡಬೇಕು ಎಂದು ಕೆಲವು ಜನರು ಹೇಳುತ್ತಾರೆ. ಆದರೆ ನಾನು ಹೇಳುತ್ತೇನೆ, ಸಂಬಂಧಗಳು ಗೌರವದಿಂದ ನಡೆಯುತ್ತವೆ, ಅನಿವಾರ್ಯತೆಯಿಂದಲ್ಲ. 30 ವರ್ಷದವರೆಗೆ ಅವರು ನನ್ನನ್ನು ಒಬ್ಬ ಮನುಷ್ಯಳೆಂದು ತಿಳಿಯಲಿಲ್ಲವೆಂದ ಮೇಲೆ ನಾನೇಕೆ ತಿಳಿಯಬೇಕು ಅವರು ನನ್ನ ಪತಿ ಎಂದು? ಈ ಕಥೆಯಿಂದ ನಾನು ಏನು ಕಲಿತೆ ಎಂದರೆ, ನಿಮಗಾಗಿ ನೀವು ಎದ್ದು ನಿಲ್ಲಿ, ನಿಮ್ಮ ಹಕ್ಕನ್ನು ಪಡೆದುಕೊಳ್ಳಿ, ನಿಮ್ಮ ದನಿ ಎತ್ತಿ. ಮತ್ತು ಯಾವಾಗ ಯಾರಾದರೂ ನೀನು ಹೆಣ್ಣು, ಸುಮ್ಮನಿರು ಎಂದು ಹೇಳಿದರೆ ಆಗ ನಕ್ಕು ಬಿಡಿ ಮತ್ತು ಹೇಳಿ, ನಾನು ಹೆಣ್ಣು, ಅದಕ್ಕಾಗಿಯೇ ಇನ್ನೂ ಹೆಚ್ಚು ಧೈರ್ಯವಂತೆಯಾಗಿದ್ದೇನೆ. ಇದೇ ನನ್ನ ಕತೆ, ಇದೇ ನನ್ನ ಪಾಠ. ಒಂದು ವೇಳೆ ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಇದರಿಂದ ನಿಮಗೆ ನಮ್ಮ ಹೊಸ ಕತೆಗಳು ಸಿಗುತ್ತಿರುತ್ತವೆ. ಶೇರ್ ಮಾಡಲು ಮರೆಯಬೇಡಿ. ಮುಂದಿನ ಕತೆ ಶೀಘ್ರದಲ್ಲೇ ಬರಲಿದೆ. ಧನ್ಯವಾದಗಳು.